ಹಂಗೆ ಆಗ್ಬಿಡ್ತ ಅದಾ ಅಲ್ಲ ಬೇರೆ ಹಾಕ್ತಿದ್ದೀರಾ ಇದು ಬಂದ್ಕೊಂಡ್ಲೆ ವಿಡಿಯೋ ಅದೇ ಸೈಡ್ ಇಲ್ಲ ಒಂದೇ ಭಯವೇ ಇಲ್ಲ இதுல வருது நல்லா வைப்பண்ண இங்க எடுத்து பாருங்க சித்ரா ஃபர்ஸ்ட் டைம் மேல இங்க எடுத்து பாருங்க அண்ணா அந்த இது சொல்லுங்க மேல சாட் க்ளோஸ் பண்ணிட்டாங்க வருது எல்லாரும் ஃபேமிலியா பார்க்கலாம் நீங்க பாருங்க ருக்மிணி யாரோ ருக்மிணியோ யாரோ அவளுக்கு ராதிகா ராதிகாவே போவேன் பண்றேன் श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये சீரொன்றுதூப்புல் திருவேங்கடமுடையான் பாரன்னச்சொன்ன பழமொழியுள் ஓன்றுதானே அமையாதோ தாரணையில் வாழ்வார்க்கு வானேரப்போமளவன் வாழ்வு. ಇವತ್ತಿನ ದಿನ ಗೋಪಾಲ ವಿಂಶತಿ ಸ್ತೋತ್ರವನ್ನು ಶುರು ಮಾಡ್ಕೊಳ್ಳೋಣ. ಈ ಸ್ತೋತ್ರ ಎಲ್ಲರಿಗೂ ಆಗಿರೋದ್ರಿಂದ ಇದನ್ನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಹಾಗೆ ಹೇಳ್ಕೊಂಡು ಹೋಗೋದು ವ್ಯಾಖ್ಯಾನ. ತುಂಬಾ ಸುಲಭವಾದ, ಹೇಳೋದಕ್ಕೆ ಬಹಳ ಸುಲಭವಾದಂತಹ ಸ್ತೋತ್ರ ಇದು. ಹಯಗ್ರೀವ ಸ್ತೋತ್ರ ಹೇಳೋದಕ್ಕೆ ಬಹಳ ಸುಲಭವಾದದ್ದು, ಆದರೆ ಅರ್ಥ ಮಾಡೋದ್ರಲ್ಲಿ ಗೋಪಾಲ ವಿಂಶತಿ ಬಹಳ ಕಠಿಣವಾದದ್ದು. ಏನೇನು ಹೇಳಿದ್ದಾರೆ ಅಂದ್ಬಿಟ್ಟು ಒಂದು ದೊಡ್ಡ ಅದಕ್ಕೆ ಒಂದು ನಮ್ಮ ಪೂರ್ವಾಚಾರ್ಯರೆಲ್ಲ ಒಂದು ರಿಸರ್ಚನೆ ಮಾಡಿದ್ದಾರೆ, ಆದರೂ ಪೂರ್ಣವಾಗಿ ಅದು ವ್ಯಾಖ್ಯಾನ ಮಾಡಕ್ ಸಾಧ್ಯವಾಗಿಲ್ಲ ಅವರಿಗೆ. ತುಂಬಾ ಅದ್ಭುತವಾದ ಸ್ತೋತ್ರ. 20 ಶ್ಲೋಕಗಳು. ಮೇಲ್ನೋಟಕ್ಕೆ ಬಹಳ ಸುಲಭವಾಗಿದೆ, ಆದರೆ ಬಹಳ ಅತ್ಯಂತ ಅನೇಕ ವಿಷಯಗಳನ್ನ ಅಡಗಿಸಿದ್ದಾರೆ ಅದನ್ನ ಕೆಲವು ನೋಡ್ಕೊಳ್ಳೋಣ. ಅದಕ್ಕೆ 2 ತಮಿಳು ವ್ಯಾಖ್ಯಾನ, 2 ಸಂಸ್ಕೃತ ವ್ಯಾಖ್ಯಾನ ಇದೆ. ಅದ್ರ ಮೇಲೆ ನಮ್ಮ ಕೃಷ್ಣ ತಾತಾಚಾರ್ಯರು ಅವರು ಸಹ ಭಾವ ಪ್ರದೀಪಿಕಾ ಅಂತ ಕನ್ನಡದಲ್ಲಿ ಒಂದು ವ್ಯಾಖ್ಯಾನ ಬರೀತಾರೆ. ಅದು ಬಹಳ ಕ್ಲಿಷ್ಟವಾದದ್ದೇ. ಅದ್ರ ಏನ್ ಮಾಡ್ತಾರೆ ಅವರು, ಎಲ್ಲವೂ ತಿಳಿದಿದೆ ಅಂತ ಇಟ್ಕೊಂಡು ಮೇಲೆ ಹೋಗ್ಬಿಡ್ತಾರೆ. ಕೆಲವುದೆಲ್ಲ ಸುಮ್ಮನೆ ಶುರು ಹೇಳ್ಕೊಂಡು ಹೋಗ್ತಾರೆ, ಏನ್ ಹೇಳ್ತಾರೆ ಅಂತಾನೆ ತಿಳಿಯೋದಿಲ್ಲ. ಬಹಳ ಕ್ಲಿಷ್ಟವಾಗಿದೆ. ಯಾಕಂದ್ರೆ ಈ ಸ್ತೋತ್ರವೇ ಆ ತರ. ಅದು ನೋಡೋದಕ್ಕೆ ಬಹಳ ಹೇಳೋದಕ್ಕೆ ಲಾಸ್ಯವಾಗಿರುತ್ತೆ, ಬಹಳ ಅನುಭವ ಆಗಿದೆ. ಮೇಲಿನ ಅರ್ಥ ಒಂದು ತರ ಇದ್ರೂ ಸಹ ಬಹಳ ಭಾವಪೂರ್ಣವಾದಂತ ಸ್ತೋತ್ರ ಇದು. ಇದಕ್ಕೆ ಕೆಲವು ಇತಿಹಾಸ ಇದಕ್ಕೆಲ್ಲ ಇದೆ, ಅದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಎಲ್ಲೂ ಸಹ ಗೋಪಾಲಕ್ಕೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 1 എടുത്തന്നെ. ಈ ಸ್ತೋತ್ರವನ್ನ ಯಾವಾಗ ರಚಿಸಿದ್ರು, ಇದಕ್ಕೆ ಹೆಸರು ಹೇಗೆ ಬಂತು ಅಂತಾನೆ ಕೆಲವು ಬಹಳ ಜಿಜ್ಞಾಸೆ ನಡೆದಿದೆ ಇದಕ್ಕೆ. ನಮ್ಮ ಪೂರ್ವಾಚಾರ್ಯಗಳ ಪ್ರಕಾರ ಗೋಪಾಲ ವಿಂಶತಿ ಅನ್ನೋ ಹೆಸರನ್ನ ಸ್ವಾಮಿ ದೇಶಿಕನ್ ಇಡ್ಲೇ ಇಲ್ಲ ಇದಕ್ಕೆ. ಪ್ರಾಯಶಃ ಅವ್ರೇನೇ ಹೆಸರಿಟ್ಟಿದ್ರು ಅನ್ನೋದು ಇಲ್ಲ ಇದು. ಯಾಕೆಂದ್ರೆ ಇದು ಭಗವಂತನ ಅವರು ಸ್ತೋತ್ರ ಇದು ಮಾಡಿದ್ದು, ಮಂಗಳಾಶಾಸನ ಮಾಡಿದಂತ ಸ್ತೋತ್ರ ಇದು. ಇದು ನೇರವಾಗಿ ಸ್ವಾಮಿ ಹೇಳ್ಕೊಳ್ಳಿಲ್ಲ, ಆದರೆ ಕೆಲವು ಕುರುಹುಗಳಿದೆ.
ಅವರು ಯಾದವಾಭ್ಯುದಯನ ರಚನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೀಠಿಗೆ ಏನಂದ್ರೆ ಸ್ವಾಮಿ ದೇಶಿಕನಿಗೆ ಕಾಳಿದಾಸನ ಮೇಲೆ ಅತ್ಯಂತ ಒಂದು ಒಲವು. ಎಲ್ಲಾ ಕವಿಗಳಿಗೂ ಸಹ ಕಾಳಿದಾಸನ ಒಲವು ಇರೋಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಕಾಳಿದಾಸನ ಒಂದು ಪದ ಪ್ರಯೋಗ ಇದೆಯಲ್ಲ ಅದು ಇಲ್ಲದೆ ಇರಕ್ ಸಾಧ್ಯವೇ ಇಲ್ಲ. ಅದು ಬಹಳ ಅದ್ಭುತವಾದಂತಹ ಪದ ಪ್ರಯೋಗಗಳು. ಅದು ತುಂಬಾ ಜ್ಞಾನವುಳ್ಳವರೆಲ್ಲರೂ ಸಹ ಕಾಳಿದಾಸನ ಅತ್ಯಂತ ಅನೇಕ ಭಾಷ ಎಲ್ಲರೂ ಇದ್ದಾರೆ, ಎಲ್ಲರೂ ಕೊಂಡಾಡಲ್ಪಡತಕ್ಕವರೇ. ಆದ್ರೆ ಕಾಳಿದಾಸನ ಪದ ಪ್ರಯೋಗ ಇದೆಯಲ್ಲ ಬಹಳ ಅದ್ಭುತವಾದದ್ದು. ಸ್ವಾಮಿ ದೇಶಿಕನ್ಗೆ ತುಂಬಾ ಇದು. ಆದ್ರೆ ಅವರು ವೇದಾಂತ ಕಮ್ಮಿ, ವೇದಾಂತ ಇಲ್ಲ ಅಂತಿಲ್ಲ, ಕಾಳಿದಾಸನು ಅತ್ಯಂತ ವೇದಾಂತ ವಿಷಯಗಳನ್ನ ಹೇಳಿದ್ದಾನೆ. ಆದ್ರೆ ಸ್ವಾಮಿಯಷ್ಟು ವೇದಾಂತ ವಿಷಯ ಇಲ್ಲ. ಹಾಗಾಗಿ ಆ ಕಾಳಿದಾಸಂದೆಲ್ಲವೇ ಅವನು ಮೇಘ ಸಂದೇಶ ಮಾಡಿದ್ರು, ಇವರು ಹಂಸ ಸಂದೇಶ ಮಾಡಿದ್ರು. ಅದೇ ತರ ಇವನ ಕೃಷ್ಣ ವಿಷಯವಾಗಿ ಇವರು ಅವನ ರಘುವಂಶವನ್ನ ರಾಮನ ಬಗ್ಗೆ ರಘುವಂಶವನ್ನ ಮಾಡಿದ ಅವನ ಕಾಳಿದಾಸ. ಇವರು ಕೃಷ್ಣನ ಬಗ್ಗೆ ಯಾದವಾಭ್ಯುದಯ ಅಂತ ಬರೀತಾರೆ. ಅದು ಅದಕ್ಕೆ ಸಮನಾಗಿ ಅಂದ್ರೆ ರಘುವಂಶದಲ್ಲಿ ಇರೋ ಸಮನಾಗಿ ಬರೀತಾರೆ. ಯಾದವಾಭ್ಯುದಯಕ್ಕೆ ಅಪ್ಪಯ್ಯ ದೀಕ್ಷಿತರು ಬಂದು ಅದ್ವೈತಿಗಳು, ಎಕ್ಸಾಕ್ಟ್ಲಿ ಆಪೋಸಿಟ್ ಸ್ಕೂಲ್ ಆಫ್ ಥಾಟ್ ಅವರು ಒಬ್ಬ ರಾಜನ್ ಬರೆಯುತ್ತಾರೆ. ಅವಾಗ ಅವರು ಯಾದವಾಭ್ಯುದಯ ನೋಡಿ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಇವತ್ತಿಗೂ ಸಹ ಅಪ್ಪಯ್ಯ ದೀಕ್ಷಿತರು ಬರೆದಿರುವಂತಹ ವ್ಯಾಖ್ಯಾನನೇ ಎಲ್ಲರೂ ಇದು ಬಹಳ ಅದ್ಭುತವಾದ ವ್ಯಾಖ್ಯಾನ. ಅದರಲ್ಲಿ ಎಷ್ಟೆಷ್ಟು ವ್ಯಾಕರಣ ವಿಷಯಗಳು ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾದಂತ ಗ್ರಂಥ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸ್ವಾಮಿಗೆ ಈ ಯಾದವಾಭ್ಯುದಯ ಬರೆದ ಮೇಲೆ ಕೃಷ್ಣನ ಪ್ರತ್ಯಕ್ಷ ಆಯ್ತು ಅಂದ್ಬಿಟ್ಟು ಅಂತ. ಸ್ವಾಮಿ ಎಲ್ಲೂ ಯಾವ ಜಾಗದಲ್ಲೂ ಯಾವುದನ್ನು ಹೇಳ್ಕೊಳ್ಳಲ್ಲ ಅವರು. ಹಯಗ್ರೀವ ಪ್ರತ್ಯಕ್ಷವನ್ನು ನಾವು ವೆಳ್ಳೈ ಪರಿಮಳ ದೇಶಿಗರ ಎಂದ್ಬಿಟ್ಟು ವಿರಹಾಲ್ ಅಡಿಯೋ ಮುಳ್ಳೆತ್ತಿ ಐದು ಓಲೆಯಲ್ಲಿಟ್ಟೆಮಂತ ಹೇಳ್ಕೊತಾರೆ ತರ ನೇರವಾಗಿ ಹೇಳಿಲ್ಲ. ಅದರಲ್ಲಿ ಅವ್ರು ಬಂದು ಸಾಕ್ಷಾತ್ಕಾರ ಆಯ್ತು ಅಂತ ತಿಳ್ಕೋಬೇಕು. ಅದೇ ತರ ಇದರಲ್ಲೂ ಕಡೇ ಶ್ಲೋಕದಲ್ಲಿ ಆವಾಗ ನಮಗೆ ಅದು ಗೌಪ್ಯವಾಗಿ ಸೂಚಿಸಿದ್ದಾರೆ. ಅದು ನಾನು ಕಂಡ ಹಾಗೆ ನೀವು ಕಾಣಬಹುದು ಅನ್ನೋ ತರದಲ್ಲಿ ನೀವು ಕಾಣಬಹುದು ಅನ್ನುವಾಗ ನಾನು ಕಂಡೆ ನೀವು ಕಾಣಬಹುದು ಎಷ್ಟೊತ್ತನ್ನು ಹೇಳಿದ್ರೆ ಅಂತ ಮುಗಿಯುವಾಗ ಹೇಳ್ತಾರೆ. ಆವಾಗ ಮಂಗಳಾಶಾಸನ ಮಾಡಿದಂತಹ ಇದು ಗೋಪಾಲ ವಿಂಶತಿ ಅಂತ. ಸ್ವಾಮಿ ಸ್ತೋತ್ರವನ್ನ ಬರಿಬೇಕು ಅಂತ ಇದರಿಲ್ಲ. ಭಗವಂತನ ನೋಡಿದಾಗ ಎದುರಿಗೆ ಹೇಗೆ ಕುಲಶೇಖರ ಆಳ್ವಾರ್ ಮಾಡಿದ್ರು ತಾನಾಗಿ ಹಾಗೆ ಬಂದಂತ ಶ್ಲೋಕಗಳದು. ಅದಕ್ಕೆ ಅದ್ಭುತವಾದ ಅನೇಕ ಗೂಢವಾದ ಅರ್ಥಗಳನ್ನ, ಅನೇಕ ವೇದಾಂತಗಳ ಅರ್ಥಗಳೆಲ್ಲ ಉಳ್ಳಂತಹ ಸ್ತೋತ್ರ ಇದು. ಹಾಗಾಗಿ ಇದು ಕಡೆಯಲ್ಲಿ ಕಡೆ ಶ್ಲೋಕದಲ್ಲಿ ಸ್ವಾಮಿ ಹೇಳ್ತಾರೆ ಅದಕ್ಕೆ ನಾನು ಕಂಡಂತಹ ಅಂದ್ರೆ ನಾನು ಕಂಡಂತ ಅಂತ ಹೇಳ್ಕೊಳ್ಳಲ್ಲ ಅವರು. ಇದನ್ನ ಹೇಳ್ಬೇಕಾದ್ರೆ ಇತ್ಯನನ್ಯ ಮನಸಾ ವಿನಿರ್ಮಿತ ವೆಂಕಟೇಶ ಕವಿ ಸ್ತುತಿಂ ಪಟನ್ ದಿವ್ಯ ವೇಣು ರಸಿಕಂ ಸಮೀಕ್ಷತೆ ಅಂತಾರೆ. ಅಂದ್ರೆ ಸಮ್ಯಕ್ ಈಕ್ಷತೆ. ಈ 20 ಶ್ಲೋಕವನ್ನು ಭಕ್ತಿಯಿಂದ ಹಾಡಿದ್ರೆ ನೀವು ಚೆನ್ನಾಗಿ ಭಗವಂತನ ಕಾಣ್ಬೋದು. ಬರೀ ಈಕ್ಷತೆ ಇಲ್ಲ, ಸಮೀಕ್ಷತೆ ಅಂತಾರೆ. ಅಂದ್ರೆ ಸಮ್ಯಕ್ ಚೆನ್ನಾಗಿ ಕಾಣಬಹುದು ಅಂತ. ಅದರ ಅರ್ಥ ಏನು ಅಂದ್ರೆ ನಾನು ಭಗವಂತನ ಕೃಷ್ಣನ ಕಂಡೆ, ಅದರಿಂದ ಈ ರಚನೆ ಮಾಡಿದೆ, ಇದನ್ನ ಹಾಡಿದ್ರೆ ನೀವು ಕಾಣಬಹುದು ಅಂತ. ಆವಾಗ ಅದರಲ್ಲಿ ಭಗವಂತ ನೇರವಾಗಿ ಸಾಕ್ಷಾತ್ಕಾರ ಆಗಿದ್ದ ಅಂತ ಅದರಲ್ಲೇ ತೋರಿಸುತ್ತೆ. ಮತ್ತೆ 12ನೇ ಶ್ಲೋಕದಲ್ಲಿ ಅವರು ಅದನ್ನು ಹೇಳ್ತಾರೆ ಅದಕ್ಕೆ ಅದರಾಹಿತ ಚಾರ್ವಂಶನಾಳ ಮುಗುಟಾಲಂಬಿ ಮಯೂರ ಪಿಂಚಮಾಲ ಹೃದಯನೀಲ ಶಿಲಾ ವಿಭಂಗ ನೀಲಾಹ ಪ್ರತಿಭಾ ಸಂತು ಮಮಾಂತಿಮ ಪ್ರಯಾಣ ಅಂತ. ನನ್ನ ಅಂತಿಮ ಪ್ರಯಾಣದಲ್ಲಿ ಈಗ ಕಂಡಂತ ಭಗವಂತ ನನಗೆ ದರ್ಶನವನ್ನು ಕೊಡ್ಲಿ ಅಂತ ಅದನ್ನ ಹೇಳ್ಕೊಳ್ತಾರೆ. ಬಂದೆ ಒಂದು ನಿಮಿಷ. ಆಮೇಲೆ ಬಂದಂತವರು ಈ ಇಲ್ಲಿ ಗೋಪಾಲ ಮಂತ್ರವನ್ನ 2ನೇದಲ್ಲಿ ಬರುತ್ತೆ. ಗೋಪಾಲ ಮಂತ್ರವನ್ನ ಅಡಗಿಸಿಟ್ಟಿದ್ದಾರೆ, ಒಂದು ಯಂತ್ರ ರೂಪದಲ್ಲಿ ಇಟ್ಟಿದ್ದಾರೆ. ಅದರಿಂದ ಅದನ್ನ ಹೇಳ್ದಂದ್ರೆ ಗೋಪಾಲ ಮಂತ್ರವನ್ನು ಹೇಳ್ದಷ್ಟೇ ಫಲ ಬರುತ್ತೆ. ಎಲ್ಲರೂ ಹೇಳ್ಬೋದು. ಯಾಕಂದ್ರೆ ಕೆಲವು ಮಂತ್ರಗಳೆಲ್ಲವೇ ಅದು ವೈದಿಕ ಮಂತ್ರ, ಅದು ತಾಂತ್ರಿಕವಾದ ವೈದಿಕವಾಗಿ ಹೇಳುವಂತ ಮಂತ್ರ. ಹಾಗಾಗಿ
ಅದನ್ನು ಉಪದೇಶ ಪಡ್ಕೊಂಡು ಅವ್ರು ಮಾತ್ರ ಹೇಳಕ್ ಸಾಧ್ಯ. ಎಲ್ಲರಿಗೂ ಸಾಧ್ಯವಾಗ್ಲಿ ಅಂತ ಅದನ್ನ ಈ ಒಂದು ಇದರಲ್ಲಿ ಹುಡುಗಿಸಿಟ್ಟಿದ್ದಾರೆ. ಇಲ್ಲಿ ಗೋಪಾಲ ವಿಂಶತಿ ಅಂತ ಹೆಸರಿಗೆ ನೋಡ್ದ ಅಂದ್ರೆ ಗೋಪಾಲ ಅನ್ನೋ ಪದವನ್ನ ಎಲ್ಲೂ ಒಂದೇ ಒಂದು ಕಡೆ ಗೋಪಾಲ ಡಿಂಬ ಉಪಶಂ ಅಂತ ಮೂರ್ನಾಯಿ ಪದ್ಯದಲ್ಲಿ ಬರ್ತದೆ. ಅದು ಬಿಟ್ಟ ಅಂದ್ರೆ ಎಲ್ಲೂ ಗೋಪಾಲ ಶಬ್ದ ಬರಲ್ಲ. ಅಲ್ಲೂ ಸಹ ಗೋಪಾಲ ಅನ್ನೋದು ಯೌಗಿಕವಾಗಿ ಗಾಂ ಪಾಲಯತೀತಿ ಗೋಪಾಲ ಅಂತ ಹಸುವನ್ನ ಇದರಲ್ಲಿ ಹೇಳುತ್ತೆ ತವರ ಆ ಪರತ್ವ ಗೋಪಾಲವನ್ನ ಎಲ್ಲೂ ಅವ್ರು ಹೇಳಿಲ್ಲ. ಹೆಸರು ಯಾಕೆಂದ್ರೆ ಯಾತಕ್ಕೆ ಈ ಗೋಪಾಲ ಶಬ್ದ ಹೆಸರು ಗೋಪಾಲ ವಿಂಶತಿ ಇದ್ರು ಯಾಕೆ ಗೋಪಾಲನ್ನ ಎಲ್ಲೂ ಹೇಳಲಿಲ್ಲ ಅಂತಂದ್ರೆ ಮಂತ್ರಂ ಗೋಪಾಯತೆ ಯತ್ನೇನ ಅಂತಿದೆ. ಯತ್ನೇನ ಮಂತ್ರಂ ಗೋಪಾಯೇತ್ ಅನ್ಬಿಟ್ಟು ಅಂತ ಮಂತ್ರವನ್ನ ಪ್ರಯತ್ನ ಪೂರ್ವಕವಾಗಿ ಕಾಪಾಡಬೇಕು, ಕಾಪಾಡಬೇಕು, ಗೋಪ್ಯವಾಗಿರ್ಬೇಕು ಅಂದ್ಬಿಟ್ಟು ಅಂತ ಇರೋದ್ರಿಂದ ಗೋಪಾಲ ಶಬ್ದವನ್ನ ಉಪಯೋಗಿಸಿಲ್ಲ ಅವರು ಅಂದ್ಬಿಟ್ಟು ಅಂತ ವ್ಯಾಖ್ಯಾನಕಾರರು ಇದ್ ಮಾಡ್ತಾರೆ. ಹೇಳಿದ್ನಲ್ಲ, ಇದು ಓದ್ತಾ ಹೋದ ಅಂದ್ರೆ 2 ಸಂಸ್ಕೃತ ವ್ಯಾಖ್ಯಾನ ಇದೆ. ಬಹಳ ಕ್ಲಿಷ್ಟವಾದದ್ದು. ನನಗೆ ಇನ್ನು ಪೂರ್ಣವಾಗಿ ಅದನ್ನ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಇದೆಲ್ಲ ಬರುತ್ತೆ. ನನಗೆ ತಿಳಿದಷ್ಟು ಏನಾದ್ರು ಇದಾದಷ್ಟು ನಾನು ಹೇಳ್ತೀನಿ ಇದರಲ್ಲಿ. ಆಮೇಲೆ ಇದ್ರ ಹೇಳಿದಾಗೆ ಕಾಳಿದಾಸನ್ನ ಹೇಳಿದಾಗೆ ಕಾಳಿದಾಸ ರಘುವಂಶವನ್ನು ಬರೆದ. ಅದಕ್ಕೆ ಪರ್ಯಾಯ ಯಾದವ ಅಭ್ಯುದಯವನ್ನು ಬರೆದ್ರು. ಅವನು ಕಾಳಿದಾಸ ರಘುವಂಶದಲ್ಲಿ ಇಲ್ಲಿ ಅವನ ಕಾಳಿದಾಸನ ಒಂದು 2-3 ಇದನ್ನ ತಗೊಂಡು ಅದೇ ತರ ಇಲ್ಲಿ ಸ್ವಾಮಿ ಹಾಕಿದಾರೆ. ಅನುಭವಿಸೋಣ ಮುಂದಕ್ಕೆ ಅದನ್ನ. ಮೊದಲನೇ ಒಂದೇ ಬೃಂದಾವನ ಚನಮಲ್ಲೇ ಅವನು ಕಾಳಿದಾಸ ರಘುವಂಶ ಬರುವಾಗ ಒಂದು ಅದ್ಭುತವಾದ ಒಂದು ಶ್ಲೋಕವನ್ನು ಮಾಡ್ತಾನೆ. ಮೊದಲನೇ ಶ್ಲೋಕ ಅದು. ಆ ಮೊದಲನೇ ಶ್ಲೋಕನೇ ಅದು ಬಹಳ, ಅದಕ್ಕೂ ಅಷ್ಟೇನೆ ತುಂಬಾ ವ್ಯಾಖ್ಯಾನಕಾರರು ಅಷ್ಟೊಂದು ವಾಗರ್ತಾವಿವ ಸಂಪೃಕ್ತವು ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಅವನು ಈಶ್ವರ ಭಕ್ತನಾದ್ರಿಂದ ಅದರಲ್ಲಿ ವಾಗರ್ತಾವಿವ ಸಂಪೃಕ್ತ ವಾಗ್ ಅಂತಂದ್ರೆ ಮಾತು. ಒಂದು ಮಾತಾಡೋದಕ್ಕೆ ಅರ್ಥ ಅಲ್ಲ. ಇತಿ ಸಂಪೃಕ್ತವು ಅಂದ್ಬಿಟ್ಟು ಅದರಲ್ಲಿ ಮಾತಿಗೂ ಅರ್ಥಕ್ಕೂ ಹೇಗೆ ಜೋಡಣೆ ಇದೆಯೋ ಅಂದ್ರೆ ಅರ್ಥವಿಲ್ಲದೆ ಯಾವ ಮಾತು ಇರೋದಿಲ್ಲ, ಯಾವ್ದೋ ಅರ್ಥ ಇದ್ದೇ ಇರುತ್ತೆ. ಮಾತು ಮತ್ತು ಅರ್ಥಕ್ಕೆ ಒಂದೇ ಇದು ಅದಕ್ಕೆ ಬೇರ್ಪಡಿಸಲು ಸಾಧ್ಯವಾದ ಇರುವಂತಹದ್ದು. ಆ ತರ ಪಾರ್ವತಿ ಪರಮೇಶ್ವರು ಅರ್ಧನಾರೀಶ್ವರನ್ನ ಮಾಡೋದು. ಪಾರ್ವತಿ ಪರಮೇಶ್ವರರು ಆ ತರ ವಾಕ್ ಮತ್ತೆ ವಾಕ್ ಮತ್ತೆ ಅರ್ಥ ತರ ಅವರಿಬ್ರು ಸೇರ್ಕೊಂಡಿದ್ದಾರೆ. ಅದೇ ವಾಗರ್ಥ ಪ್ರತಿಪತ್ತಯೇ ಆ ಮಾತಿನ ನನ್ನ ಈ ಆಡುವ ಮಾತನ್ನ ಅದು ಐಶ್ವರ್ಯಗೊಳಿಸೋದಕ್ಕೋಸ್ಕರ ಅಂದ್ರೆ ಆ ಮಾತು ನಾನು ಸಮೃದ್ಧಿ ಆಗೋದಕ್ಕೋಸ್ಕರ ನಾನು ಜಗತ್ತ ಪಿತರೋ ಒಂದೇ ಅಂತ, ಜಗತ್ತಿನ ಪಿತರಾದಂತ ಅವರಿಬ್ಬರು ನಾನು ಒಂದೇ ನಮಸ್ಕಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿ ಅವ್ನು ಹೇಳ್ಬೇಕಾದ್ರೆ ಅದನ್ನ ಹೇಳಿ ಮುಂದಕ್ಕೆ ರಘುವಂಶ ಹೋಗುತ್ತೆ. ಅದೇ ಇದನ್ನ ಅದಕ್ಕೂ ಅನೇಕ ಮೀಮಾಂಸೆಗಳೆಲ್ಲ ಬರುತ್ತೆ. ಇಲ್ಲಿ ಬೇಡ ಅದು. ಆ ವಾಗರ್ಥ ಅನ್ನುವಾಗ ಒಂದೇ ಪದವನ್ನು ತಗೋಬೇಕು. ಅದು ಮೀಮಾಂಸದಲ್ಲಿ ಹೇಳಿರುವಂತಹದ್ದು ವಿಷಯವನ್ನೆಲ್ಲ ತಗೊಂಡು ಹೇಳ್ಕೊಂಡ್ ಬರ್ತಾರೆ. ಬಹಳ ಇದಾಗಿ ಕಾಳಿದಾಸ ಯಾತಿಕ ಪದವನ್ನು ಹಾಕ್ದ ಅಂತ. ಇಲ್ಲಿ ಅದಕ್ಕೆ ಸ್ವಾಮಿ ಶುರು ಮಾಡ್ಬೇಕಾದ್ರೆ ಒಂದೇ ಅಂತ ಶುರು ಮಾಡ್ತಾರೆ. ಅಲ್ಲಿ ಅವನು ಹೇಳಿದ್ನಲ್ಲ ಅದನ್ನೇ ಅದೇ ಅರ್ಥವರೆಗೆ ಅಲ್ಲಿ ಒಂದೇ ಭಾರತದಲ್ಲಿ ಇಲ್ಲಿ ಒಂದೇ ಅಂತ ಶುರು ಮಾಡ್ತಾರೆ. ಅದಕ್ಕೆ ಒಂದೇ ಬೃಂದಾವನ ಚರಂ ಅನ್ನುವಾಗ ಆ ಕಾಳಿದಾಸನ ರಘುವಂಶದಲ್ಲಿ ಹೇಳಿದಂತ ಇದನ್ನೇ ಅಂದ್ರೆ ಅಲ್ಲಿ ಅವನ ಮೇಲಿರುವ ಇದಕ್ಕೋಸ್ಕರ ಇಲ್ಲಿ ಒಂದೇ ಅಂತ ಶುರು ಮಾಡ್ತಾರೆ. ಅದು ಅರ್ಥವರ್ವಾಗಿ ನೋಡ್ಕೊಳ್ಳೋಣ ಅದನ್ನ. ಅದೇ ಇದಕ್ಕೆ ಆಮೇಲೆ ಮುಖ್ಯವಾಗಿ ಈ ಕೃಷ್ಣ ಅನ್ನೋದು ಈ ಬಹಳ ಈ ಕೃಷ್ಣ ಅನ್ನೋದಿಲ್ಲ, ಬೇರೆ ಎಲ್ಲಾ ದೇವತೆಗಳಿಂದ ಕೃಷ್ಣ ಇದಾನಲ್ಲ ಅವನ ಹೆಸರೇ ಇದೆಯಲ್ಲ, ಕರ್ಷಯತೀತಿ ಕೃಷ್ಣ ಅನ್ಬಿಟ್ಟು. ಆಮೇಲೆ ನಾವು ಇದ್ರೊಳಗೆ ಕೃಷಿರ್ಭೋ ವಾಚಕ ಶಬ್ದ ನ್ಯರ್ತಿ ಇತಿ ನಿರ್ವಚನ ಅನ್ಬಿಟ್ಟು ಅದರ ವಾಚಕ ಶಬ್ದ ಅನ್ಬಿಟ್ಟು ಅಂತ. ಅದಕ್ಕೆ ಎಲ್ಲರನ್ನು ಭೂಮಿಯಲ್ಲಿರುವ ಎಲ್ಲರನ್ನು ಅದು ಕಾಪಾಡುವನು ನಾ ಅನ್ನೋದು ಕೃಷ್ಣ ಅನ್ನುವಾಗ ನಾ ಅನ್ನೋದು ಕಾಪಾಡೋದು, ಕೃಷಿ ಅನ್ನೋದು ಕ್ರಿ ಅನ್ನೋದು ಭೂಮಿಯಲ್ಲಿರುವ ಎಲ್ಲವನ್ನು ಜಗತ್ತಿನ ಎಲ್ಲವನ್ನು ಕಾಪಾಡುವನು ಅಂತ ಒಂದರ್ಥ. ಕೃಷ್ಣ ಅಂದ್ರೆ ಆಕರ್ಷಣೆ, ಅವನು ಎಳ್ಕೊಳ್ಳೋದು ಸೆಳ್ಕೊಳ್ಳೋದಕ್ಕೆ ಕೃಷ್ಣ ಅನ್ಬಿಟ್ಟು ಅಂತ. ಕೃಷ್ಣ ಐತೆ. ಅದಕ್ಕೆ ನಮ್ಮವಾರಿಗೆ ಪರಾಶರ ಭಟ್ಟ ಹೇಳ್ತದೆ ಕೃಷ್ಣ ತೃಷ್ಣಾಯತೆ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ಕೃಷ್ಣನೇ ತೃಷ್ಣೆ ಅಂತೆ. ಆ ಪದಗಳು ಎಷ್ಟೊಂದು ತಗೊಳ್ಳಿ. ಕೃಷ್ಣ ಮತ್ತು ತೃಷ್ಣೆ ಅಂದ್ರೆ ಬಾಯಾರಿಕೆ. ಅವ್ರಿಗೆ ಯಾವ್ರಿಗೆ ಏನ್ ಬಾಯಾರಿಕೆ ಅಂದ್ರೆ ಕೃಷ್ಣ ಅನ್ನೋ ಹೆಸರು ಬಾಯಾರಿಕೆ ಅಂತೆ. ಎಷ್ಟು ಕುಡಿದ್ರು ತೃಪ್ತಿ ಇಲ್ಲ ಅವ್ರಿಗೆ, ಕುಡಿತಾನೆ ಇರ್ಬೇಕು ಅವ್ರಿಗೆ ಬಾಯಾರಿಕೆ ತೀರಿಸ್ಕೊಳ್ಳಕ್ಕೆ. ಅದೇ ಕೃಷ್ಣ ತೃಷ್ಣಾಯತ ಅಂದ್ಬಿಟ್ಟು ಅಂತ ಅವ್ರಿಗೆ ನಮ್ಮ ವಾರಿಗೆ ಮಾಡ್ತಾರೆ. ಕೃಷ್ಣ ಪದ ಅನ್ನೋದು ಅತ್ಯಂತ
ಇದನ್ನ ಮಾಡ್ತಾರೆ. ಇದರಲ್ಲಿ ಏನು ಅಂದ್ರೆ ಈ ಈ ಸಾಧಾರಣವಾಗಿ ವೈಷ್ಣವರು ಅವರು ಬರೆಯೋದ್ರಲ್ಲಿ ಇದಕ್ಕೆ ಕೃಷ್ಣ ನಮ್ಮ ಪ್ರಧಾನ ದೇವತಾ ಆದ್ರಿಂದ ಇದರಲ್ಲಿ ನಮಗೆ ಯಾವ ಒಂದು ಇದು ಇಲ್ಲ. ಆದರೆ ಪರಮ ಅದ್ವೈತಿಗಳಾದಂತ ಇಬ್ರು ಮೂರು ಜನ, ಲೀಲಾಶುಕರು ಒಬ್ರು, ಅವರು ಕೃಷ್ಣ ಕರ್ಣಾಮೃತ ಅಂತ ಮಾಡಿದ್ದಾರೆ. ಅನೇಕ ಶ್ಲೋಕಗಳನ್ನು ನಾವು ತಿರುಪಾಹಿಳು ಉದಾಹರಿಸಿದೀನಿ. ಅದನ್ನ ಬಹಳ ಅದ್ಭುತವಾದ ಪರಮ ಅದ್ವೈತಿ ಅವರು ಬರೆದಿದ್ದಾರೆ. ಅದಾದ್ಮೇಲೆ ಇನ್ನೂ ಸಹ ಸರಸ್ವತಿ ಅಂತ ಒಬ್ಬರಿದ್ದಾರೆ, ಅವರು ಸಹ ಅವರು ಪರಮ ಅದ್ವೈತಿ ಅವರು ಸಹ ಕೃಷ್ಣನ ಬಗ್ಗೆ ಬಹಳ ಒಂದು ಇದನ್ನು ಬರೆದಿದ್ದಾರೆ. ಅವರಿಬ್ಬರುವೇ ಸಹ ಅವ್ರು ಎಷ್ಟು ಹೋಗ್ತಾರೆ ಅಂತಂದ್ರೆ, ಅವರು ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡೋರು. ಆ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡೋರು. ಆಗ ಅಂತವರು ಸಹ ಆ ಕೃಷ್ಣನ ವಿಷಯ ಬರಬೇಕಾದಂದ್ರೆ ಆ ನಿರ್ಗುಣ ಒಂದ್ ಕಡೆ ಇರ್ಲಿ, ಅದು ಹೇಳ್ಕೊಳ್ಳಿ, ನಾನು ಮಾತ್ರ ಕೃಷ್ಣನ ಸಗುಣವನ್ನೇ ಹೇಳ್ತೀನಿ. ಅಷ್ಟು ಅವರಿಗೆ ಆಕರ್ಷಣೆ, ಆ ಕೃಷ್ಣನ ವಿಷಯದಲ್ಲಿರೋ ಆಕರ್ಷಣೆ ಅಷ್ಟು ಅವರಿಗೆ ಬಹಳ ವಿಷಯವಾದ ಅಷ್ಟೊಂದು ಆಕರ್ಷಣೆ ಅವರಿಗೆ ಉಂಟಾಗುತ್ತೆ ಅವ್ರಿಗೆ. ಅದರಲ್ಲಿ ಲೀಲಾಶುಕರಂತೂ ಅವ್ರು ಹೇಳ್ತಾರೆ, ಯಾರೋ ಕೇಳ್ತಾರೆ ಅವ್ರ ಲೀಲಾಶುಕರನ್ನ, ನೀವು ಅದ್ವೈತಿಗಳಾಗಿದ್ದಲ್ಲ, ನೀವು ಪರಮಾದ್ವೈತಿಗಳು ಆಗಿದ್ದರೆ ನೀವು ಹೇಗೆ ನೀವು ಕೃಷ್ಣ ಕರ್ಣಾಮೃತ ಕೃಷ್ಣನ ವಿಷಯವಾಗಿ ನೀವು ಬರ್ದಿದ್ದೀರಾ ನೀವು ಅಂತ ಕೇಳುವಾಗ ಅವರು ಉತ್ತರ ಕೊಡ್ತಾರೆ ಅವ್ರಿಗೆ, ಶೈವ ವಯನ್ನು ಪುನರಪಿ ವಿಚಾರಣೀಯಂ. ನಾನು ಶೈವ ಅನ್ನೋದು ಪುನರಪಿ ನ ವಿಚಾರಣೀಯಂ, ನಾನು ಪರಮಶೈವನೇ, ಅದರ ಬಗ್ಗೆ ಯಾವ ವಿಚಾರವೂ ಇಲ್ಲ ಹೇಳ್ತಾರೆ. ಅದು ಪಂಚಾಕ್ಷರಿ ಜಪಪರ ನಿತರಾಂ ತಥಾಪಿ. ಹಾಗಾಗಿ ಯಾವಾಗಲೂ ಪಂಚಾಕ್ಷರಿಯನ್ನೇ, ನಮ ಶಿವಾಯ ಅನ್ನೋದು ಪಂಚಾಕ್ಷರಿ, ಅದನ್ನೇ ಯಾವಾಗಲೂ ಜಪಿಸ್ತೀನಿ, ಅದರಲ್ಲೂ ಯಾವ ಸಂದೇಹನೂ ಇಲ್ಲ. ಹಾಗಾಗಿ ತಥಾಪಿ ಆಗಿದ್ರೂ ಸಹ ಅಂತ ಹೇಳ್ತಾರೆ, ಚೇತೋ ಮದೀಯ ಅಸಿ ಕುಸುಮಾಭಾಸಂ ಸ್ಮೇರಾನನಂ ಸ್ಮರತಿ ಗೋಪ ಕಿಶೋರ ಮಧುಮ್ ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅದಂದ್ರೆ ನಾನು ಎಷ್ಟೇ ಮಾಡೋದು ನನ್ನ ಮನಸ್ಸಿದೆಯಲ್ಲ, ಆ ಮನಸ್ಸು ನಾನು ಹೇಳ್ದಂಗೆ ಕೇಳಲ್ವಂತೆ. ಏನ್ ಮಾಡುತ್ತೆ ಅಂದ್ರೆ ಅದು ಮದೀಯ ಇದೈತಿಲ್ಲ ಕುಸುಮಾಭಾಸಂ ಸ್ಮೇರ ಆ ಕೃಷ್ಣನ್ ನೆನೆಸ್ಕೊಂಡ ತಕ್ಷಣ ಮನಸ್ಸು ಒಂದು ಹೂವಿನ ತರ ಮೃದುವಾಗ್ಬಿಡ್ತಂತೆ, ಭಾಸಂ ಆಗುತ್ತಂತೆ. ಸ್ಮರತಿ ಗೋಪವಧು ಕಿಶೋರಂ, ಯಾವಾಗಲೂ ಆ ಗೋಪವಧುವಾದ ಕಿಶೋರಾದ ಕೃಷ್ಣನ್ನೇ ನೆನ್ಸುತ್ತೆ. ನಾನೇನ್ ಮಾಡ್ಲಿ ಅಂತ ಅವರು ಹೇಳ್ತಾರಂತೆ ಅವ್ರಿಗೆ. ಅಂದ್ರೆ ಅಷ್ಟು ಆ ಕೃಷ್ಣನ ಒಂದು ಆಕರ್ಷಣೆ ಅವ್ರಿಗೆ. ನಂದು ಹೌದು, ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅನ್ಬಿಟ್ಟು ಅಂತ ಅವ್ರು ಹೇಳ್ಬೇಕಾದ್ರು ಅದನ್ನ ಹೇಳ್ತಾರೆ. ಅವ್ರಿಗಿಂತ ಇನ್ನೊಂದು ಕೈ ಮುಂದಕ್ಕೆ ಹೋಗ್ತಾರೆ ಅವರು. ಅದನ್ನ ಒಂದು ಅನುಭವಿಸೋಣ. ಅವರು ಭಾಗವತಕ್ಕೆ ಶ್ರೀಧರ್ಮನಿಗಳು ಅನ್ನೋರು ವ್ಯಾಖ್ಯಾನ ಮಾಡಿದ್ದಾರೆ. ಅತ್ಯಂತ ಅವರು ಕೃಷ್ಣ ಭಕ್ತಿ ಉಳ್ಳವರು. ಹಾಗಾಗಿ ಅವರು ಸಹ ಶ್ರೀಧರ್ಮನಿಗಳು ಸಹ ಅದ್ವೈತಿಗಳು. ಅವರು ಸಹ ಅಷ್ಟು ಬರೆದಿದ್ದಾರೆ. ಅವರು ಆ ನೈರ್ಗುಣ್ಯ ವಿಚಾರ ನಿರ್ಗುಣ ಅಂತೆಲ್ಲ ಬರುವಾಗ ಮಾಡಿದ್ರು ಸಹ ಅವರು ಎಲ್ಲ ನಿರ್ಗುಣ ಬರೋ ಕಡೆ ಎಲ್ಲ ಅವರು ಈ ಕೃಷ್ಣನ ಒಂದು ವ್ಯಾಮೋಹನ ಬಿಟ್ಟು ಆತನೇ ನಿರ್ಗುಣ, ಅದಕ್ಕೆ ಕೃಷ್ಣನ ಒಂದು ಗುಣವನ್ನ ಬಿಟ್ಟು ಬಾಕಿ ಎಲ್ಲ ನಿರ್ಗುಣ ಅನ್ಕೊಳ್ಳಿ ಪರವಾಗಿಲ್ಲ, ಕೃಷ್ಣನ ಗುಣವನ್ನು ಮಾತ್ರ ಅಂದ್ಬಿಟ್ಟು ಅವರು ಅತ್ಯಂತ ಅದನ್ನ ಬರೀತಾರೆ. ಅದಕ್ಕೆ ಅವರು ಕೃಷ್ಣಾತ್ ಪರಂ ಕೌಪಿ ತತ್ವ ಅಹನ್ನ ಜಾನೆ ಅಂತ, ಕೃಷ್ಣನ ಗಿಂತ ಪರವಾದ ತತ್ವವನ್ನ ನ ಜಾನೆ, ಅದ್ವೈತಿಗಳವರು ಅವ್ರು ಬರೆಯೋದು ನ ಜಾನೆ ಅನ್ಬಿಟ್ಟು ಅಂತ. ಆ ಕೃಷ್ಣ ಹೇಗೆ ಆಕಾರ ಮಾಡ್ತಾನೆ ಅನ್ಬಿಟ್ಟು ಅಂತ. ಅದಕ್ಕೆ ಅವ್ರಿಗೆ 12ನೇ ಇದರಲ್ಲಿ ಮಧುಸೂದನ ಸರಸ್ವತಿ ಅಂತ ಹೇಳಿದ್ನಲ್ಲ, ಅವರು ಅಷ್ಟೇನೆ ಬಹಳ ಅತ್ಯಂತ ದ್ವೈತವನ್ನ ಪ್ರಚಾರ ಮಾಡಿದವರು. ಆ ಕೃಷ್ಣನಿಗೆ 12ನೇ ಅಧ್ಯಾಯದಲ್ಲಿ ಆ ಸಾಕಾರ ನಿರಾಕಾರ ಅನ್ನುವಾಗ ಶಂಕರರಲ್ಲಿ ನಿರಾಕಾರ ರೂಪದಲ್ಲೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆವಾಗ ಅವರು ಹೇಳುವಂತಹ ಮಾತಿದಕ್ಕೆ ಅಂದ್ರೆ ಯಾರು ಧ್ಯಾನಾಭ್ಯಾಸ ವಶೀಕತೆ ನಮಸ ಯನ್ನಿರ್ಗುಣಂ ನಿಷ್ಕ್ರಿಯಂ ಜ್ಯೋತಿಃ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತು ತೇ ಅಸ್ಮಾಕಂತು ತದೇವಲೋಚನ ಚಮತ್ಕಾರಾಯ ಭೂಯಾಚ್ಚಿರಂ ಕಾಳಿಂದಿ ಪುಳಿನೇಶು ಯತ್ಕಿಮಪಿ ತನ್ನೀಲಂ ಮಹೋಧಾವತಿ. ಅವ್ರು ಹೇಳ್ತಾರೆ, ಅದರಲ್ಲಿ ನಿರ್ಗುಣ ಹೇಳ್ತಾರೆ, ಧ್ಯಾನಾಭ್ಯಾಸ ವಶೀಕೃತೇನ ಮನಸ, ಧ್ಯಾನವನ್ನ ಮನಸ್ಸಲ್ಲಿ ವಶೀಕೃತ ಮಾಡಿಕೊಂಡು ಧ್ಯಾನದಲ್ಲೇ ನಿರಾಗ್ತಾ ಇರ್ತಾರೆ ಮನಸ. ಯಾರನ್ನ ನಿರ್ಗುಣಂ ನಿಷ್ಕ್ರಿಯಂ ಅಂತ ಜ್ಯೋತಿ ಕಿಂಚನ ಯೋಗಿನೋ,
ಯೋಗಿಗಳು ಕೆಲವರು ಭಗವಂತನ ನಿರ್ಗುಣ, ಅವನು ನಿಷ್ಕ್ರಿಯ ನಿರ್ಗುಣ ಅಂತ ಅವನ ಜ್ಯೋತಿಯಾಗಿ ಅವನ್ನ ಅನೇಕ ಮುನಿಗಳು ಮಾಡ್ತಾರೆ. ಯದಿ ಪರಂ ಪಶ್ಯಂತಿ ನೋಡ್ತಾರೆ, ಪಶ್ಯಂತುತೆ ಅವ್ರು ನೋಡ್ಕೊಳ್ಳಿ, ತೇ ಪಶ್ಯಂತು ನೋಡ್ಕೊತಾ ಇರ್ತಾನೆ, ಅವರು ಆ ಥರ ನೋಡ್ಕೊಳ್ಳಿ, ನಿರಾಕಾರವಾಗಿ ನಿರ್ಗುಣ ನೋಡ್ಕೊಳ್ಳಿ, ತೇ ಪಶ್ಯಂತು. ಇವರು ಅದೇ ಅದು ಹೇಳುವಂತ ಮಾತು, ತೇ ಪಶ್ಯಂತು ನೋಡ್ಕೊಳ್ಳಿ, ಅಸ್ಮಾಕಂತು ನನಗಾದರೂ ತದೇವ ಲೋಚನ ಚಮತ್ಕಾರಾಯ ಭೂರಾಜ್, ನನಗಾದರೂ ಆ ಭಗವಂತ ಇಲ್ಲ, ಲೋಚನ ಚಮತ್ಕಾರ, ಅವನ ಕಣ್ಣು ಚಮತ್ಕಾರವಾದ ಅವನ ಕಣ್ಣುಗಳಿದೆಯಲ್ಲ, ಅವ್ನು ನೋಡಿದ ತಕ್ಷಣ ಎಲ್ಲರೂ ಆಕರ್ಷ, ಚಮತ್ಕಾರ ಕಣ್ಣುಗಳಿದೆ. ಅದು ಯಾರು? ಕಾಳಿಂದಿ ಪುಳಿನೇಶು ಯತ್ ಕಿಮಪಿ ತನ್ನೀಲಂ ಮಹೋದಾವತಿ. ಕಾಳಿಂದಿ ನದಿಯ ಆ ಮರಳಿನಲ್ಲಿ ತನ್ನೀಲಂ ಅಂತ ನೀಲವರ್ಣದ ಕಾಳಮೇಘ ಶ್ಯಾಮನಾದ ಅವನು ಮಹಾಧಾವತಿ ಓಡ್ತಾನಲ್ಲ, ಅವನು ಆ ಓಡುವ ದೃಶ್ಯ ಇದೆಯಲ್ಲ, ಅದೇ ನನಗೆ ಲೋಚನ ಚಮತ್ಕಾರವಾಗಿ ನನಗೆ ಹಾಗೆ ಇರಲಿ, ಬೇರೆಯವರು ನಿರ್ಗುಣ ನೋಡ್ಕೊಳ್ಳಿ ಪರವಾಗಿಲ್ಲ ಅಂದ್ಬಿಟ್ಟು ಅವರು ತನ್ನ ನಿರ್ಗುಣ ನಿಷ್ಠೆಯನ್ನ ದೂರ ಮಾಡಿ ಕೃಷ್ಣನ ಹೊಗಳ್ತಾರೆ. ಅಂದ್ರೆ ಎಷ್ಟು ಒಂದು ಆಕರ್ಷಣೆ ಕೃಷ್ಣ ಅವ್ರಿಗೆ ಮಾಡದೆ ಹೋಗಿದ್ದ ಅಂದ್ರೆ ಈ ತರ ಮಾತನ್ನ ಅವರು ತಮ್ಮ ಸಿದ್ಧಾಂತಕ್ಕೆ ವಿರೋಧವಾಗಿರುವ ಮಾತನ್ನ ಹೇಳಕ್ ಸಾಧ್ಯ. ಇವರು ಹಾಗೆ ಹೇಳಿದ್ರು, ಲೀಲಾಶುಕರು ಹಾಗೆ ಹೇಳಿದ್ರು, ಇವರು ಶ್ರೀಧರಯ್ಯವರು ಸ್ವಾಮಿಗಳು ಹಾಗೆ ಹೇಳಿದ್ರು, ನನಗೆ ಕೃಷ್ಣನ ಒಂದು ಇದು ನಿರ್ಗುಣ ಎಲ್ಲ ಒಂದು ಕಡೆ ಇರಲಿ, ಆ ಕೃಷ್ಣನ ಇದು ನನ್ನ ಮನಸ್ಸನ್ನ ಆಕರ್ಷಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಇದು ಅವನ ಪ್ರವಾಹ, ಅವನ ಕೃಷ್ಣನ ಆ ಓಡ್ತಾ ಇರುವ ನೋಟದ ಪ್ರವಾಹ ನನ್ನ ಕಣ್ಣು ತುಂಬಾ ತುಂಬಿದೆ. ಅದು ಹೇಗೆ ನಿರ್ಗುಣನಾಗ್ತಾನೆ, ನನಗೆ ಸಗುಣನಾಗೇ ಇರ್ತಾನೆ ಅಂತ ಅರ್ಥ. ಅದನ್ನ ಹೇಳ್ಕೊಳ್ತಾ ಇರೋದಕ್ಕೆ ಕಡೆಗೆ ಆತ್ಮ ರಾಮಾಹಿ ಮುನಯ ನಿರ್ಗಂತ ಅಪ್ಯುರುಕ್ರಮೆ ಕುರ್ವಂಚ ಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣೋಹರಿಹಿ ಅಂತ ಇದು ಶುಕರು ಹೇಳುವಂತ ಮಾತು. ಅದಕ್ಕೆ ಮುನಯ ನಿರ್ಘಂತ ಅಪಿ ಉರುಕ್ರಮೆ, ಅದು ಆತ್ಮಾರಾಮಹಿ ಎಲ್ಲರೂ ಇರ್ತಾರೆ, ಕುರ್ವಂತಿ ಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣೋಹರಿಹಿ, ಏನೇ ಅವನ ಭಗವಂತನ ಗುಣವನ್ನೇ ಕಾರಣವಾಗಿ ಹೈತುಕ ಗುಣವಾಗಿ ಇಟ್ಕೊಂಡು ಮುನಯ ಆತ್ಮಾರಾಮಹಿ, ಆ ಮುನಿಗಳು ಸಹ ಕೃಷ್ಣನನ್ನೇ ಮನಸ್ಸಲ್ಲಿ ಆತ್ಮಾರಾಮನಾಗಿ ಇಟ್ಕೊಂಡೇ ಅವನು ಧ್ಯಾನವನ್ನು ಮಾಡ್ತಾರೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಗೋಪಾಲ ವಿಂಶತಿ ಅಂತ ಹೇಳೋದ್ರಿಂದ ಇಲ್ಲಿ ಮಧುರೈಗೆ ಬಂದು ಆಮೇಲೆ ಬೆಳೆದು ದೊಡ್ಡವರ ಅಂತ ಕೃಷ್ಣನ ವಿಷಯ ಇಲ್ಲಿಲ್ಲ. ಇಲ್ಲಿ ಆ ಕೃಷ್ಣ ವಿಷಯ ನ ವಿಚಾರಣೀಯಂ ಅಂತ ವಾಕ್ಯ ಅಂತ ಹೇಳ್ತಾರೆ. ಹೇಳ್ತಾರೆ ನಾಗರಿ ಕೃಷ್ಣನ ವಿಚಾರಣೀಯಂ ಅಂತ ಸಂಸ್ಕೃತ ಮಾಡ್ತಾರೆ. ನಾಗರದಲ್ಲಿರುವ ಕೃಷ್ಣನ ವಿಚಾರ ಅಲ್ಲ ಇದು ಯಮುನೆಯ ತೀರದಲ್ಲಿ ತನ್ನ ಅವರ ಅಂಗನೆಯವ್ರ ಜೊತೆ ಎಲ್ಲ ಸಲಪಾಡ್ತಾ ಸ್ನೇಹಿತರ ಜೊತೆ ಆಟ ಆಡ್ತಾ ಗೋವನ್ನ ಮೇಯಿಸ್ತಾ ಇರೋದಿಲ್ಲ ಗೋಪಾಲ ಇದನ್ನಲ್ಲ, ಅವನೇ ವಿಚಾರ. ಅಂದ್ರೆ ಹುಡುಗನಾಗಿರೋ ಬಾಲಕ ಕೃಷ್ಣನೇ ವಿಚಾರ ಇಲ್ಲಿ. ಅವನು ಬೆಳೆದು ದೊಡ್ಡವನಾಗಿ ನಗರಕ್ಕೆ ಹೋಗಿ ಏನೇನ್ ಮಾಡ್ದ ಅದೆಲ್ಲ ಮಾಡ್ದ, ಅದು ವಿಚಾರವೇ ಅಲ್ಲ. ಈ ಶ್ಲೋಕದಲ್ಲಿ ಅದು ಯಾವುದೂ ಬಂದೇ ಇಲ್ಲ ಅದು ಅನ್ಬಿಟ್ಟು ಅಂತ. ಇದಕ್ಕಿಂತ ದಿವ್ಯವೇಣು ರಸಿಕಂ ಪ್ರತಿಯೊಂದು ಸಹ ಬಂದ ಚರಂ ವಲ್ಲವಿ ಜನ ಎಲ್ಲವೂ ಅದನ್ನೇ ಪದಗಳನ್ನೇ ಹಾಕಿದ್ದಾರೆ. ಇಲ್ಲಿರುವಂತ ಬಾಲಕ ಕೃಷ್ಣನೇ ಇದರಲ್ಲಿ ವಿಚಾರ. ಈ ಗೋಪಾಲವಂಶದಿಗೆ ಏನ್ ವಿಚಾರ ಅಂದ್ರೆ ಬಾಲ್ಯ ಕೃಷ್ಣನೇ ವಿಚಾರ, ಬೇರೆಯವ್ರ ವಿಚಾರವಲ್ಲ ಅನ್ಬಿಟ್ಟು ಅಂತ. ಇದರಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ವಿಷಯವನ್ನ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಶ್ರೀನಿವಾಚಾರ್ಯರು ಅಂತ ಹೇಳಿದ್ದಾರೆ, ಇಲ್ಲಿ ಕೃಷ್ಣದೇಶಿಕಾಚಾರ್ಯರು ಹೇಳಿದ್ದಾರೆ. ನಮಗೆ ಈ ಮೀಮಾಂಸಾ ಅನ್ನೋದು 20 ಅಧ್ಯಾಯಗಳು ಉಳ್ಳಂತದ್ದು ಮೀಮಾಂಸಾ ಶಾಸ್ತ್ರ ಅಂತ. ಅದರಲ್ಲಿ ರೂಢಿಗೋಸ್ಕರ ಬೇರೆಯವರು ಅದನ್ನ 2 ಭಾಗ ಮಾಡ್ಕೊಳ್ತಾರೆ. ಅಂದ್ರೆ 3 ಭಾಗ ಸಾಧ ಆಕ್ಚುಲಿ. ಒಂದು ಪೂರ್ವ ಮೀಮಾಂಸಾ, ಆಮೇಲೆ ದೇವತಾ ಕಾಂಡ ಮತ್ತೆ ಉತ್ತರ ಮೀಮಾಂಸಾ ಅಂದ್ಬಿಟ್ಟು ಅಂತ 3 ಇದೆ. 1 ರಿಂದ 12 ಜೈಮಿನಿಗಳು 12 ಅಧ್ಯಾಯಗಳು ಪೂರ್ವ ಮೀಮಾಂಸಾ, ವೇದದಲ್ಲಿ ಬರುವಂತಹ ಮಂತ್ರಗಳ ಅರ್ಥಗಳು ಯಾವ ತರ ಅರ್ಥ ಮಾಡಬೇಕು, ಯಾವ್ದು ಬಂದ್ರೆ ಹೇಗೆ, ಅಲ್ಲಿ ಬರುವಂತಹ ಕೆಲವೆಲ್ಲವೇ ಉದಾಹರಣೆಯಾಗಿ ಬರುತ್ತೆ. ಇನ್ ಕೆಲವೆಲ್ಲವೂ ಸಹ ನಮಗೆ ತಿಳಿಸಿಕೊಡೋದಕ್ಕೋಸ್ಕರ ಬರುತ್ತೆ. ಇದಕ್ಕೆಲ್ಲವನ್ನು ವಿಚಾರ ಮಾಡಿ 12 ಅಧ್ಯಾಯವನ್ನ ಅವರು ಬರೀತಾರೆ. ಆಮೇಲೆ 4 ದೇವತಾ ಕಾಂಡ ಅವ್ರು ಇನ್ನೊಬ್ಬ ಶಿಷ್ಯರು ಬರೆದು ಅಂತಾರೆ, ಜೈಮಿನಿಗಳು ಬರೆದ್ರು ಅಂತಾರೆ. ಹಾಗಾಗಿ ಅದು ಈಗ 4 ಕಾಂಡ ನಮ್ಗೆ ಸಿಗ್ತಾ ಇಲ್ಲ. ದೇವತಾ ಕಾಂಡ 12 ರಿಂದ 16 ಈಗ ಲುಪ್ತವಾಗಿದೆ, ನಮಗೆ ಸಿಗ್ತಾ ಇಲ್ಲ ಆ ದೇವತಾ ಕಾಂಡ. ಅದಾದ್ಮೇಲೆ ಕಡೆಗೆ 16 ರಿಂದ 3-4 ಸಾಕ್ಷಾತ್ ವೇದವ್ಯಾಸರೇ ಅದು ಉತ್ತರ ಮೀಮಾಂಸಾ ಅಂತ ಹೇಳ್ತಾರೆ. ಅದಕ್ಕೆ ಅವರು ಬ್ರಹ್ಮಸೂತ್ರ ಭಾಷೆ ಅಂತ 4 ಅಧ್ಯಾಯಗಳು ಬರೀತಾರೆ ಅವರು. ಆದ್ರೆ ನಮ್ಮ ಸಿದ್ಧಾಂತ ಪ್ರಕಾರ 20 ಅಧ್ಯಾಯಗಳು ಒಂದೇ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ.
ನಮಗೆ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ. ಯಾಕಂದ್ರೆ ಅಥಾತೋ ಧರ್ಮ ಜಿಜ್ಞಾಸ ಅಂತ ಶುರುವಾಗುತ್ತೆ ಪೂರ್ವ ಮೀಮಾಂಸಾ. ಅದು ಮುಗಿದು ಇದು ಬರ್ಬೇಕಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇದನ್ನ ಶುರು ಮಾಡ್ತೀವಿ. ಹಾಗಾಗಿ ಕಂಟಿನ್ಯೂಯೇಷನ್ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಲ್ಲಿವರೆಗೂ ಧರ್ಮವನ್ನು ಜಿಜ್ಞಾಸೆ ಮಾಡಿದ್ವಿ, ಯಜ್ಞ ಆಗಾದ್ವಿ, ಏನ್ ಮಾಡ್ಬೇಕು, ಏನೇನ್ ಫಲ, ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡ್ವಿ. ವೇದಗಳನ್ನು ಯಾವ ತರ ಪದಗಳನ್ನ ಗೂಡಿಸ್ಬೇಕು, ಹೇಗೆ ಅರ್ಥ ಮಾಡ್ಬೇಕು ಅದೆಲ್ಲ ಅದ್ರಲ್ಲಿ ಬರುತ್ತೆ. ಈಗ ಇಷ್ಟೆಲ್ಲ ಆಯ್ತು, ಈಗ ಬ್ರಹ್ಮನ ಬಗ್ಗೆ ಮಾಡೋಣ ಅಂತ ಇರೋದ್ರಿಂದ ಇದು ಅದು ಬೇರೆ ಬೇರೆ ಅಲ್ಲ, ಎಲ್ಲವೂ ಸಹ ಒಂದೇ. 20 ಅಧ್ಯಾಯಗಳು ಮೀಮಾಂಸಾ ಶಾಸ್ತ್ರ ಒಂದೇ ಅಂತ ನಮ್ಮ ಭಾಷ್ಯಕಾರರ ಅಭಿಪ್ರಾಯ. ನಮ್ಮ ಸಿದ್ಧಾಂತದಲ್ಲಿ ಮೀಮಾಂಸಾ ಶಾಸ್ತ್ರ 20 ಅಧ್ಯಾಯಗಳುಳ್ಳದ್ದು ಅಂದ್ಬಿಟ್ಟು ಅಂತ. ಈ 20 ಅಧ್ಯಾಯಗುಳ್ಳದ ಸಾರವನ್ನ 20 ಶ್ಲೋಕಗಳಲ್ಲಿ ಇಲ್ಲಿ ಮಾಡಿದ್ರು. ಇದನ್ನ ಅವರು ಎಲ್ಲವನ್ನೂ ಮೀಮಾಂಸಾ ಅಧ್ಯಯನ ಮಾಡಿ ಅಲ್ಲಿ ಹೇಳಿರುವ ಇದೆಲ್ಲವನ್ನೂ ಒಂದೊಂದು ಅಂಶವನ್ನ ತೆಗೆದು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. 20 ಮೀಮಾಂಸದಲ್ಲಿ ಹೇಳಿರುವ 20 ಅಧ್ಯಾಯಗಳ ಸಾರವನ್ನ 20 ಶ್ಲೋಕಗಳಲ್ಲಿ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ ಅಂತ. ಹಾಗಾಗಿಯೂ ಸಹ ಇದು ಅತ್ಯಂತ ತಿಳ್ಕೊಳ್ಳೋದಕ್ಕೆ ಬಹಳ ಕ್ಲಿಷ್ಟವಾದದ್ದು. ಅದನ್ನ ಅರ್ಥೈಸ್ಬೇಕಾದಂದ್ರೆ ಮೀಮಾಂಸವನ್ನ ಪೂರ್ಣ ಅಧ್ಯಾಯ ಮಾಡಬೇಕು, ದೇವತಾಕಾಂಡವನ್ನು ಅಧ್ಯಾಯ ಮಾಡಿರ್ಬೇಕು, ಬ್ರಹ್ಮಸೂತ್ರವನ್ನು ತಿಳ್ಕೊಂಡಿರ್ಬೇಕು 4 ಅಧ್ಯಾಯವನ್ನ. ಹಾಗಿದ್ರೆ ಮಾತ್ರ ಪೂರ್ಣವಾಗಿ ಗೋಪಾಲವಂಶತಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋ ಸಾಧ್ಯ ಆಗುತ್ತೆ. ನಮಗೆ ಅಷ್ಟು ಇಲ್ಲದೆ ಆದ್ರೂ ಮೇಲ್ನೋಟಕ್ಕೆ ಏನಾಗುತ್ತೆ ತಿಳ್ಕೊಳ್ಳೋಣ. ಅದನ್ನ ಬಹಳ ಇದದ್ದು ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. 20 ಅಧ್ಯಾಯನ ಇದರಲ್ಲಿ ಏನೇನು ವಂಶಗಳು ಹೇಳಿದೆ ಅಂದ್ಬಿಟ್ಟು ಅದನ್ನು ಸಹ ಮುಂದೆ ಬರುತ್ತೆ. ಅದರಲ್ಲಿ 20 ಇದರಲ್ಲಿ ಏನೇನು ಹೇಳಿದೆ, 20 ಲಕ್ಷಣ ಏನೇ ಹೇಳಿದೆ ಅಂತ ಎಲ್ಲವನ್ನೂ ಸಹ ಅದರಲ್ಲಿ ಬರುತ್ತೆ. ಇದರಲ್ಲಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗೋಪಾಲ ಅನ್ನುವಾಗ ಗೋ ಅನ್ನೋದಕ್ಕೆ ಅನೇಕ ಅರ್ಥ ಹೇಳಿದ್ವಲ್ಲ, 18 ಅರ್ಥಗಳಿದೆ ಅಂದ್ಬಿಟ್ಟು ಅಂತ. ವೇದ ಅಂತ ಅರ್ಥವಾಗುತ್ತೆ, ಗೋ ಅಂದ್ರೆ ಗೋವು ಅಂತ ಆಗುತ್ತೆ, ಗೋ ಅಂದ್ರೆ ಭೂಮಿ ಅಂತ ಆಗುತ್ತೆ, ಗೋ ಅನ್ನೋದು ಪರಮಪದಕ್ಕೂ ಬರುತ್ತೆ, ಗೋ ಅನ್ನೋದು ದಿಲೋಕಕ್ಕೂ ಬರುತ್ತೆ, ಗೋ ಅಂದ್ರೆ ಜ್ಯೋತಿಷ್ ಬರುತ್ತೆ, ಗೋ ಅಂದ್ರೆ ವಾಕು ಆಗುತ್ತೆ, ಗೋ ಅಂದ್ರೆ ವಿದ್ಯೆ ಆಗುತ್ತೆ. ಎಲ್ಲ ಗೋ ಶಬ್ದದಲ್ಲಿ ಎಲ್ಲೂ ಬರುತ್ತೆ. ಅದರಿಂದ ಗೋಪಾಲಕ ಅಂದ್ರೆ ಬರೀ ಗೋವಿನ ಮಾತ್ರ ಪಾಲನೆ ಮಾಡ್ತಿ, ಎಲ್ಲವನ್ನೂ ಪಾಲಿಸುವವನು. ಅದರಿಂದ ಪರಮಪದದ ಸೂಚಕವೂ ಆಗುತ್ತೆ ಗೋಪಾಲ. ಈ ಒಂದಕ್ಕೆ ಗೋವಿನ ಪಾಲಿಸ್ತಾನೆ ತಗೊಂಡ ಅಂದ್ರೆ ಅವನಿಗೆ ಇಲ್ಲಿರುವಂತ ಅವತಾರದಲ್ಲೂ ಆಗುತ್ತೆ ಅಂತ ಒಂದು ಇದು ಕಡೆಗೆ. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಕೃಷ್ಣ ಅನ್ನುವ ಪದ ಬಹಳ ನಮ್ಮ ವ್ಯಾಖ್ಯಾನಕಾರ ತಗೊಂಡಿದ್ದಾರೆ. ಈ ಕೃಷ್ಣ ಅನ್ನೋ ಪದ ಎಲ್ಲಾ ಅವತಾರಕ್ಕೂ ಹೇಳ್ಬೋದಂತೆ. ಈ ಕೃಷ್ಣ ಅನ್ನೋ ಬರೀ ಕೃಷ್ಣಾವತಾರವನ್ನೇ ಹೇಳೋದಿಲ್ಲ, ಎಲ್ಲಾ ಅವತಾರಗಳನ್ನು ಕೃಷ್ಣ ಅನ್ನೋ ಪದದಲ್ಲಿ ಹೇಳ್ಬೋದು ಅಂದ್ಬಿಟ್ಟು ಅಂತ ಅವರು ಇದು ಮಾಡಿದ್ದಾರೆ. ಎಲ್ಲವನ್ನೂ ಸಹ ಕೃಷ್ಣ ಅನ್ನೋದು ಎಲ್ಲವನ್ನೂ ಬರುತ್ತೆ, ಎಲ್ಲವನ್ನೂ ತೋರಿಸ್ಕೊಡ್ಬೋದು. ಯಾಕೆಂತ ಅವರು ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಯಾವಾಗ ಇವನು ಪ್ರಹ್ಲಾದ ಅವನಿಗೆ ಹಾವಿನಿಂದ ಕಚ್ಚಿಸ್ತಾರೆ. ಆಗ ಹಾವಿನಿಂದ ಕಚ್ಚಿಸಿದಾಗ ಆಗ ಅವನು ಕೃಷ್ಣನಾಮವನ್ನು ಹೇಳ್ಕೊಂಡು ಅವನಿಗೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಆ ಕೃಷ್ಣ ನರಸಿಂಹಾವತಾರ ಕೃಷ್ಣಾವತಾರ ಆಗಿದ್ದು ದ್ವಾಪರಯುಗದಲ್ಲಿ, ಅದು ಕೃತಯುಗದಲ್ಲಿ ಅಂತ ಅಂದ್ರೆ ಆ ಕೃಷ್ಣ ಅನ್ನೋ ಶಬ್ದ, ಕೃಷ್ಣ ಅಂದ್ರೆ ಕರ್ಷತಿ, ಆಕರ್ಷತಿ. ಅದರಿಂದ ಕೃಷ್ಣ ಅನ್ನೋ ಶಬ್ದವನ್ನ ಎಲ್ಲಾ ರಾಮನಿಗೂ ಕೃಷ್ಣ ಅಂತ ಹೇಳ್ಬೋದು, ಎಲ್ಲಾ ವಾಮನಿಗೂ ಕೃಷ್ಣ ಅಂತ ಹೇಳ್ಬೋದು, ನರಸಿಂಹನಿಗೂ ಕೃಷ್ಣ ಅಂತ ಹೇಳ್ಬೋದು, ವರಾಹನಿಗೂ ಕೃಷ್ಣ ಅಂತ ಹೇಳ್ಬೋದು. ಮುಂದೆ ಬರುವಂತಹ ಕಲಿಗೆಗೂ ಸಹ ಕೃಷ್ಣ ಅನ್ನೋ ಪದ ಎಲ್ಲವನ್ನೂ ಎಲ್ಲ ಅವತಾರಕ್ಕೂ ಹೊಂದುತ್ತೆ. ಇಲ್ಲೊಂದು ವಿಶೇಷವನ್ನು ತೋರಿಸ್ಕೊಡ್ತಾರೆ. ಬೇರೆ ಎಲ್ಲ ಅವತಾರಗಳಲ್ಲೂ ಸಹ ಮತ್ಸ್ಯಾವತಾರವನ್ನು ವೇದ ಉದ್ಧಾರಕ್ಕೆ ಹೋಗಿ ಭಗವಂತ ಮಾಡ್ದ, ಅದು ತಾನೇ ಮಾಡಿದ್ರು ಸಹ ಕೆಲವು ಅವತಾರಗಳು ತಾನೇ ಮಾಡುವಂತಹದ್ದು. ಅಲ್ಲೇ ಮತ್ಸ್ಯಾವತಾರ, ಕೂರ್ಮಾವತಾರ ದೇವತೆಗಳಿಗೆ ಅಮೃತವನ್ನು ಕೊಡೋಕೆ ಮಾಡ್ದ. ಅದಕ್ಕೆ ವಾಮನ ಅವತಾರದಲ್ಲೂ ಸಹ ಅವರ ತಾಯಿ ಕೇಳ್ಕೊಂಡಿದ್ರಿಂದ ಅವನಿಗೆ ಇಂದ್ರನಿಗೆ ಬಲಿಯನ್ನ ಇದು ಮಾಡಿ ಕೊಡೋಕೆ ಮಾಡ್ದ. ಅದಕ್ಕೆ ನೃಸಿಂಹಾವತಾರ ಪ್ರಹ್ಲಾದನಿಗೋಸ್ಕರ ಮಾಡ್ದ. ಅದಕ್ಕೆ ಅದೇ ತರ ಇಲ್ಲಿ ಈ ರಾಮಾವತಾರ ದೇವತೆಗಳೆಲ್ಲ ಕೇಳ್ಕೊಂಡ್ರು. ಆಮೇಲೆ ಪರಶುರಾಮ ಅವತಾರವು ಸಹ ನಕ್ಷತ್ರಗಳ ಇದಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿದ್ರಿಂದ ಅವರ ತುಂಬಾ ಇದಾದ್ರಿಂದ ಬಂತು ಅಂದ್ಬಿಟ್ಟು ಅಂತ. ಆದರೆ ಈ ಕೃಷ್ಣಾವತಾರ ಯಾರು ಕೇಳ್ಕೊಳ್ಳಿಲ್ಲ. ನೀ ಬಂದು ಅವತಾರ ಮಾಡುವಂತ ಕೃಷ್ಣನ್ನ ಯಾವ ದೇವತೆಗಳು ಯಾರೂ ಕೇಳ್ಕೊಳ್ಳಿಲ್ಲ. ಭೂತಾಯಿ ಹೇಳ್ತಾ ಇರ್ತಾಳೆ ಭೂಭಾರ ಜಾಸ್ತಿ ಅಂತ ಹೇಳ್ತಾನೆ ಇರ್ತಾಳೆ. ಅದಕ್ಕೆ ತಾನಾಗಿ ಬಂದು ಅವತಾರ ಮಾಡ್ದ, ಅವನಿಗೆ ಯಾರು ಕೇಳ್ಕೊಳ್ಳದೆ ಬಂದು ಮಾಡಿದ್ದು. ಹಾಗಾಗಿ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಅವನ್ನ ತಾನಾಗಿ ಬಂದು ಮಾಡಿದಂತಹ ನಾಗಪರ್ಯಂಕ ಮುತ್ಸೃಜ್ಯ ತ್ಯಾಗತೋ ಮುಧರಾಂಪುರಿಂ ಅಂತಾರೆ. ತಾನೇ ನಾಗಪರಿ ಎದ್ದು ಬಂದು ಅವತಾರ ಮಾಡಿ ಬಂದು ಜನರನ್ನ ಉದ್ಧಾರ ಮಾಡೋದಕ್ಕೋಸ್ಕರನೇ ಅವನು
ಭಗವಂತ ಇಲ್ಲಿ ಅವತಾರ ಮಾಡ್ದ. ಯಾರು ಬಂದು ಕೇಳ್ಕೊಳ್ಳಿಲ್ಲ. ಎಲ್ಲ ಇದ್ರಲ್ಲಿ ನೋಡಿ, ಯಾವ್ರವ್ರು ಕೇಳ್ಕೊಂಡ್ರು, ಗಜೇಂದ್ರ ಕೇಳ್ಕೊಂಡ ಬಂದ ಕಾಪಾಡ್ದ ಅನ್ಬಿಟ್ಟು ಅಂತ. ಯಾರು ಕೇಳದೆ ನಮ್ಮನ್ನ ಕಾಪಾಡಕ್ಕೆ ಬಂದಂತ ಅವತಾರ ಈ ಕೃಷ್ಣ ಅವತಾರ ಒಂದೇ. ನಾವು ಯಾರು ತಾನಾಗೇ ಬಂದು ಮಾಡಿದಂತ ಅವತಾರ ಇದು. ಅದರಿಂದಲೂ ಸಹ ಕೃಷ್ಣಾವತಾರ ಬಹಳ ವಿಶೇಷವಾದದ್ದು. ಅದನ್ನ ಹೇಗೆ ಕೃಷ್ಣ ಅನ್ನೋದು ತೋರಿಸಿದ್ರೆ ಅದರಲ್ಲಿ ಪರಾಶರರು ತಮ್ಮ ವಿಷ್ಣು ಪುರಾಣದಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕೆ ಆಶಿ ವಿಷೈಹಿ ಸರ್ಪೈಹಿ ದಶ್ಯಮಾನಂ ಪ್ರಹ್ಲಾದಂ ಸತ್ವಸಕ್ತ ಮನಾಹ ಕೃಷ್ಣೇ ದಶ್ಯಮಾನೋ ಮಹೋರಗೈಹಿ ನ ವಿವೇದಾತ್ಮನೋ ಗಾತ್ರಂ ತತ್ಸ್ಮೃತ್ಯ ಕ್ಲಾದ ಸಂಸ್ಥಿತಃ. ಅವನು ಹೇಳ್ತಾನೆ ಆಶಿ ವಿಷಯಿ ದಾಶ್ಯಮಾನ ಸರ್ಪಂ. ಅವನು ಹಿರಣ್ಯಕಶಿಪು ಮಗನೇ ಆದ್ರೂ ಯಾವಾಗ ಹರಿನೇ ಭಗವಂತ ಹರಿನೇ ಅಂತ ಹೇಳ್ತಾನೋ ಕ್ರೂರವಾದ ಸರ್ಪಗಳಿಂದ ಕೊಟ್ಟು ಕಚ್ಚಿಸ್ತಾನಂತೆ. ಕಚ್ಚಿದ್ರು ಸಹ ಇವನೇನ್ ಮಾಡ್ತಾನೆ, ಇವನು ಪೂಜೆ ಸತ್ವ ಅಸಕ್ತ ಮನಃ. ಅವನಿಗೆ ಈ ಕಚ್ಚೋದಿ ಅದಕ್ಕೆ ಏನು ಇಲ್ವಂತೆ, ಅವನಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಅವನು ಕೃಷ್ಣನ ಬಗ್ಗದಲ್ಲೇ ಮನಸ್ಸನ್ನ ನೆಟ್ಟಿದ್ರಿಂದ ಅವನಿಗೆ. ಆಮೇಲೆ ದಶ್ಯಮಾನೋ ಮಹೋರಗೈಹಿ ಅಸಕ್ತ. ಅವನು ಕೃಷ್ಣನನ್ನೇ ಅಲ್ಲಿ ಕೃಷ್ಣ ಅಂದ್ರೆ ಇಲ್ಲಿ ಕೃಷ್ಣಾವತಾರ ಅಲ್ಲ, ಭಗವಂತನ ಅಂತ. ಕೃಷ್ಣ ಅಂದ್ರೆ ಭಗವಂತನೇ ಅನ್ಕೋಬೇಕು. ಇಲ್ಲ, ಅನೇಕ ಕೃಷ್ಣಾವತಾರಗಳಾಗಿದೆ, ಆ ಕೃಷ್ಣ ನೆನೆಸ್ಕೊಂಡ್ರು ತಪ್ಪಿಲ್ಲ. ಅದಕ್ಕೆ ಅವರೇ ಪರಾಶರಿ ಹೇಳುವಂತದ್ದು ವಿಷ್ಣು ಪುರಾಣದಲ್ಲಿ ಕೃಷ್ಣನನ್ನೇ ಧ್ಯಾನ ಮಾಡ್ತಿದ್ರಿಂದ ಅವನಿಗೆ ಆ ಕಚ್ಚಿದ್ದು ಏನು ಅದ್ರ ಬಗ್ಗೆ ಲೆಕ್ಕನೇ ಇಲ್ವಂತೆ ಅವನಿಗೆ. ಮಹೋರಗಹಿ ದಶ್ಯಮಾನೋ ಸತು ಅಸಕ್ತ ಮನಃ. ಅದ್ ಮಾಡಿದ್ರು ಸಹ ಅವನು ಅದ್ರ ಬಗ್ಗೆ ಯೋಚನೆ ಇಲ್ಲ. ಕಷ್ಟ ಇದೆ ಅಂತ ಇವನ್ ಪಾಠಕ್ಕೆ ಕೃಷ್ಣ ಕೃಷ್ಣ ಅಂತ ಇದ್ದಾನೆ ಅವನು. ಅದ್ರ ನ ವಿವೇದ ಆತ್ಮನೋ ಗಾತ್ರಂ ತಸ್ಮೃತ್ಯ ಕ್ಲಾದ ಸಂಸ್ಥಿತ. ಅಷ್ಟಿದ್ದು ಮನಸ್ಸಿನಲ್ಲಿ ಕೃಷ್ಣನ್ನೇ ತುಂಬಿಕೊಂಡಿದ್ರಿಂದ ಆ ವಿಷಯ ಅವನಿಗೆ ಏನೂ ಮಾಡ್ಲಿಲ್ಲ ಅನ್ಬಿಟ್ಟು ಅದಕ್ಕೆ ಆಗ್ತದಕ್ಕೆ ಕಂಬಾ ಕೃಷ್ಣೋ ನ ಕರ್ಷೇತು. ಅದಕ್ಕೆ ನ ಕರ್ಷೇತ್. ಯಾತಕ್ಕೋಸ್ಕರ ಅವನು ಆಗ್ಲಿಲ್ಲ ಅಂತ. ಅದಕ್ಕೆ ಅಂದ್ರೆ ಯಾತಕ್ಕೆ ಅದು ಇವನ್ನ ಕಚ್ಚಲಿಲ್ಲ ಅಂದ್ರೆ ಆ ಕೃಷ್ಣ ಇದ್ನಲ್ಲ ಕರ್ಷಕತ್ವಂ ತನ್ ಸಮಿಧಾನಂ ಅಂತ. ಆ ಕೃಷ್ಣ ಇವನ್ನ ಕಚ್ಚಿದ್ರಿಂದ ಕರ್ಷಕತ್ವ, ಕೃಷ್ಣನೇ ಇವನ್ನ ಕಚ್ಕೊಂಡಿದ್ರಿಂದ ಆ ಹಾವು ಕಚ್ಚೋದಕ್ಕೆ ಆಗ್ಲೇ ಇಲ್ಲ. ಅದೇ ಖುಷಿಗೂ ಅದಕ್ಕೆ ಬರ್ಲಿಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಕಚ್ಚಿದಷ್ಟೇ ತವರ ಕೃಷ್ಣನೇ ಇವನ್ನ ಇಟ್ಕೊಂಡಿದ್ರಿಂದ ಅವನು ಕೃಷ್ಣನ ಕಚ್ಕೊಂಡ್ಬಿಟ್ಟಿದ್ದ ತನ್ನ ಮನಸ್ಸಿನಲ್ಲಿ. ಹಾಗಾಗಿ ಹಾವಿನ ಏನು ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಕರ್ಷಕಸ್ಮಿನ್ ತಸ್ಮಿನ್ ಅಸಾಧಾರಣ ನಾಮಂ. ಆ ಕರ್ಷಕತ್ವ ಅನ್ನೋದಕ್ಕೆ ಅವನು ಭಗವಂತನ ಅಸಾಧಾರಣವಾದ ನಾಮ. ಹಾಗಾಗಿ ಕೃಷ್ಣ ಹಾಗಾಗಿ ಎಲ್ಲ ಬಂದ್ರ ಹಾಗಾಗಿ ಅದರಿಂದ ಎಲ್ಲವೂ ಸಹ ಆ ಹೆಸರಲ್ಲಿ ಇರೋದ್ರಿಂದ ಕೃಷ್ಣನ ಶಬ್ದ ಎಲ್ಲ ಅವತಾರಕ್ಕೂ ಆಗುತ್ತೆ. ಇಲ್ಲಿ ಸಹ ನಮಗೆ ಯಾರು ಸಹ ಅದನ್ನ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ಆಮೇಲೆ ಕೆಲವು ಪಾದಕಾಶದಲ್ಲಿ ಹೇಳದಂತಹ ಅವರು ಅದರಲ್ಲಿ. ಆಮೇಲೆ ಸ್ವಾಮಿ ತಮ್ಮ ಇದರಲ್ಲೂ ಸಹ ಈ ಅಧಿಕರಣ ಸಾರಾವಳಿನಲ್ಲಿ ಒಂದು ಇದು ಬರುತ್ತೆ. ಅದು ಅಧಿಕರಣ ಸಾರಾವಳಿ ಗುಣೋಪಸಂಹಾರದಿಕ್ ಅಂತ 3ನೇ ಇದರಲ್ಲಿ ಬರುತ್ತೆ. ಗುಣೋಪಸಂಹಾರದಿ ಅದೇ ಒಂದು ಅಧಿಕರಣ ಬರುತ್ತೆ. ಅದರಲ್ಲಿ ಅಲ್ಲಿ ಎಲ್ಲ ಒಂದು ವಿದ್ಯೆಗೆ ಬ್ರಹ್ಮವಿದ್ಯೆ ಅನೇಕ ಕಡೆ ಹೇಳಿದ್ದ ಅಂದ್ರೆ ಕೆಲವು ಗುಣಗಳು ಒಂದರ ಹೇಳ್ತೆ, ಇನ್ನು ಕೆಲವುಗಳು ಬೇರೆ ಗುಣಗಳು ಇನ್ನೊಂದರ ಹೇಳಿದ್ರೆ ಅದನ್ನ ಹೇಗೆ ಉಪಸಂಹಾರ ಮಾಡ್ಕೋಬೇಕು. ಒಂದು ವೇಳೆ ಹೆಸರು ಬೇರೆ ಆಗಿದ್ರು ಸಹ ವಿದ್ಯೆ ಒಂದೇ ಆಗಿದ್ದರೆ ತಗೋಬೇಕು. ಹೆಸರು ಒಂದೇ ಆಗಿದ್ದು ವಿದ್ಯೆ ಬೇರೆ ಆಗಿದ್ದೆ ತಗೋಬಾರ್ದು ಅಂತ ಗುಣೋಪಸಂಹಾರದಲ್ಲಿ ಬರುತ್ತೆ. ಅದರಲ್ಲಿ ಸ್ವಾಮಿ ಹೇಳ್ಬೇಕಾದ್ರೆ ಹೇಳ್ತಾ ಅದಕ್ಕೆ ಕೃಷ್ಣಾಮೃತಾಬ್ಧೌ ಪರಿಣಯತಿ ಪರಾಂ ಯಾವತ ತಾವದುಕ್ತಂ ಅನ್ಬಿಟ್ಟು ಅಂತ.
ಕೃಷ್ಣಾಂ ಅನ್ನೋ ಅದ್ರಲ್ಲಿ ಇದೇ ಪದವನ್ನ ಸ್ವಾಮಿ ಅದ್ರಲ್ಲಿ ಹಾಕ್ತಾರೆ. ಅದಕ್ಕೆ ಅಲ್ಲಿ ಹೇಳಬೇಕಾದ್ರೆ ಏನೇನ್ ಹೇಳ್ತು ಅನ್ಬಿಟ್ಟು ಅಂತ ಅದು ಕೃಷ್ಣಾಮೃತಾಬ್ದವು. ಅದಕ್ಕೆ ಪರಾಂ ತೃಷ್ಣ ಎಲ್ಲ ಅತ್ಯಂತ ನಮಗೆ ಇದರಲ್ಲಿ ವೇದಾಂತದಲ್ಲಿ ತೃಷ್ಣೆ ಉಂಟಾಗಿದೆ. ಹಾಗಾಗಿ ಎಲ್ಲಿ ಮಾಡ್ಬೇಕು? ಕೃಷ್ಣಾಮೃತಾಬ್ದವು, ಕೃಷ್ಣಾನು ಅಮೃತ ಸಾಗರದಲ್ಲಿ ನಾವು ಯಾವತಾ ಪರಿಣಯತಿ, ಅಲ್ಲಿ ಭಗವಂತನಲ್ಲಿ ಮಿಂದ ಅಂತ ಅಂದ್ರೆ ಅವಾಗ ಏನು ಬರ್ತದೆ ಅಂತ ಅವಾಗ ಹಿಂದೆ ಹೇಳಿದಂತ ಅದಕ್ಕೆ 4 ಪಾದದಲ್ಲಿ ವೈರಾಗ್ಯ ಪಾದ, ಇದರಲ್ಲಿ ಈ 3ನೇ ಅಧ್ಯಾಯ ಮೊದಲನೇ ಅಧ್ಯಾಯ ಅದ ವೈರಾಗ್ಯ ಪಾದ, ಉಭಯಲಿಂಗ ಪಾದ ಎಲ್ಲವನ್ನು ಮಾಡ್ಬೇಕಾದ್ರೆ ಜೀವಾತ್ಮನ ಅವನ ಸ್ವಪ್ನದಲ್ಲಿ ಇರುವಂತಹ ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ ಅದೆಲ್ಲ ವಿಚಾರ ಮಾಡ್ತಾರೆ. ಅದರಲ್ಲಿ ಮಾಡಬೇಕಾದ ಅಂದ್ರೆ ಅವಾಗ ಪರಸ್ಮಿನ್ ಅಂತ ಅವಾಗ ಹೇಳ್ತಾರೆ. ಅದಕ್ಕೆ ನಾವು ಅದಕ್ಕೆ ಮುಂದೆ ಬರ್ತದೆ. ಅದಕ್ಕೆ ಪಿತೃಪಥ ಮನಾವರ್ತನ್ ಅದೇಷ್ಟೇ ಬಿಭ್ಯತೆ ಅಂತ. ಪಿತೃಪಥ ಅಂದ್ರೆ ಪಿತೃಯಾನದಲ್ಲಿ ಹೋಗೋದಿಕ್ಕೆ ಭಯ ಪಡುವರಂತವರು ಏನ್ ಮಾಡಬೇಕು ಅಂತ ತೃಷ್ಣಾಂ ಕೃಷ್ಣ ಮತಾಬ್ದೋ ಪರಿಣಯತಿ, ಅಲ್ಲಿ ಹೇಗೆ ಮಾಡಿದ್ರೆ ಆಗುತ್ತೋ ಆ ವಿಷಯಗಳನ್ನೆಲ್ಲ ಈ ಇದರಲ್ಲಿ ತೋರಿಸ್ಕೊಟ್ಟಿದೆ ಅನ್ನುವಾಗ ಈ ಕೃಷ್ಣನ್ನ ಕೂಡ ಅಲ್ಲಿ ತಗೊಂಡ್ಬಿಡ್ತಾರೆ. ಅಲ್ಲಿ ಕೃಷ್ಣನ ವಿಷಯ ಅಂತ ಏನು ಬರೋದಿಲ್ಲ ಅಲ್ಲಿ. ಇಲ್ಲಿ ಸ್ವಾಮಿ ಅದನ್ನ ತಂದು ಹೇಗೆ ಕೃಷ್ಣನ ಒಂದು ಇದರಲ್ಲಿ ಮಾಡಿದ್ರೆ ನಮಗೆ ಅರ್ಚಿರಾದಿ ಮಾರ್ಗ ಸಿಕ್ಕಿ ಪಿತೃಯಾನ ಹೋಗುತ್ತೋ, ಧೂಮಾದಿ ಮಾರ್ಗ ಹೋಗುತ್ತೋ ಆ ವಿಷಯಗಳನ್ನ ಇಲ್ಲಿ ಹೇಳಲ್ಪಟ್ಟಿದೆ ಅಂದ್ಬಿಟ್ಟು ಪಾದಗಳನ್ನ ಹೇಳುವಾಗ ಬರ್ತಾ ಇದಕ್ಕೆ. ಹಾಗಾಗಿ ಈ ಕೃಷ್ಣನ ವಿಷಯದಲ್ಲಿ ಅತ್ಯಂತ ಇದನ್ನು ಅಷ್ಟೇನೆ ದಶಾವತಾರ ನಾಥಾಯೈವ ನಮಃ ಪದಂ ಹೇಳ್ಬೇಕಾದ್ರೆ ಭವತೋನಃ ಅಂತ ಹೇಳ್ಬೇಕಾದ್ರೂ ಸಹ ಆ ನಾಥ ಪದವನ್ನು ಹಾಕ್ಬೇಕಾದ್ರೂ ಆ ಕೃಷ್ಣನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಾಕಿದ್ದಾರೆ. ಇದೆಲ್ಲವನ್ನೂ ಸಹ ಈ ಒಂದು ಗೋಪಾಲಂಶಿನಲ್ಲಿ ಇದರ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಇದನ್ನು ಕೂಡ ನೋಡ್ಕೊಳ್ಳೋಣ. 20 ಅಂಶಗಳನ್ನು ಹೇಳಿದ್ನಲ್ಲ ನಿಮ್ಗೆ, 20 ಅಂಶ ಏನೇನು ಅನ್ನೋದನ್ನು ಸಹ ಇವರು ತೋರಿಸ್ಕೊಟ್ಟಿದ್ದಾರೆ. ಕೃಷ್ಣದಾಚಾರ್ಯಗಳು ತಮ್ಮ ಇದರಲ್ಲಿ ಮೀಮಾಂಸ ಲಕ್ಷಣದಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಅದರಲ್ಲಿ 20 ಆಮ್ನಾಯಗಂಧಿ ಅನ್ನೋ 3ನೇ ಇದರಲ್ಲಿ ಬರುತ್ತೆ. ಇದು ಆಗ ಇನ್ನೊಂದ್ಸಲ ಹೇಳ್ತೀನಿ ಅದನ್ನ. ಅದರಲ್ಲಿ ಇದಕ್ಕೆ ಹೇಳ್ತೇನೆ. ಆ 1ನೇ ಅಧ್ಯಾಯದಲ್ಲಿ ಧರ್ಮ ಪ್ರಾಮಾಣ್ಯವನ್ನ ತೋರಿಸಿದೆ. ಅಂದ್ರೆ ನಾ ಹೇಳ್ತಿರೋದು ಮೀಮಾಂಸಾ ಶಾಸ್ತ್ರದ 20 ಅಧ್ಯಾಯದ ವಿಷಯಗಳನ್ನ. 1ನೇ ಅಧ್ಯಾಯದಲ್ಲಿ ಧರ್ಮ ಪ್ರಾಮಾಣ್ಯ ತೋರಿಸಿದೆ. 2ನೇ ಅಧ್ಯಾಯದಲ್ಲಿ ಆ ಶಬ್ದಾಂತರ ಅಭ್ಯಾಸ ಅದ ಸಂಖ್ಯಾ, ಅದಂದ್ರೆ ಆ ಒಂದು ಪದವನ್ನ ಯಾವ ತರ ಅರ್ಥ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೆ ಅಭ್ಯಾಸ, ಸಂಖ್ಯಾ, ಗಣ, ಪ್ರಕ್ರಿಯಾ, ನಾಮಧೇಯ ಈ ತರ ಭೇದಗಳೆಲ್ಲ ಬರುತ್ತೆ. ಅದರ ವಿಷಯವನ್ನ ಕರ್ಮ ಭೇದ ತೋರಿಸುತ್ತೆ ಅದು. 3ನೇ ಅಧ್ಯಾಯದಲ್ಲಿ ಶ್ರುತಿಲಿಂಗವನ್ನು ಒಂದು ಶ್ರುತಿನಲ್ಲಿ ಯಾವ ಅರ್ಥವನ್ನು ಲಿಂಗ ಅಂತ ಅರ್ಥ ಏನು ನಿರ್ದೇಶ ಮಾಡುತ್ತೆ. ಒಂದೇ ಪದ ಇಂದ್ರ ಅಂದ್ರೆ ಇಂದ್ರನ್ನು ಹೇಳುತ್ತೆ, ಭಗವಂತನು ಹೇಳುತ್ತೆ, ಅದಕ್ಕೆ ಅದನ್ನ ಹೇಳುವಂತಹದ್ದು ಅದು 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ಕರ್ತೃತ್ವ ಅಲ್ಲ ಪುರುಷಾರ್ಥ ನಿರೂಪಣ ಬರುತ್ತೆ, ಅದು ಪ್ರಯುಕ್ತಿ ಬರುತ್ತೆ. 5ನೇದಲ್ಲಿ ಶ್ರುತಿಗಳಿಂದ ಬರುವಂತ ಕ್ರಮ, ಆ ಕ್ರಮವನ್ನು ತೋರಿಸುತ್ತೆ. 6ನೇ ಅಧ್ಯಾಯದಲ್ಲಿ ಯಾರು ಅಧಿಕಾರಿಯ ಬಗ್ಗೆ ಹೇಳುತ್ತೆ, ಅಂದ್ರೆ ಯೋಗಕ್ಕೆ ಯಾಗ ಮಾಡೋದಕ್ಕೆ ಅದೆಲ್ಲ ಬರುತ್ತೆ ಅದರಲ್ಲಿ. 7ನೇದ್ರಲ್ಲಿ ಸಾಮಾನ್ಯ ಅತಿದೇಶ ಅಂದ್ರೆ ಒಂದು ವಿಷಯವನ್ನ ನಿರ್ದೇಶ ಮಾಡುವುದು ದೇಶ ಅನ್ನೋದಕ್ಕೆ ಸಾಮಾನ್ಯವಾಗಿ ನಿರ್ದೇಶ ಮಾಡುವಂತಹ ವಿಷಯಗಳನ್ನ ಅದರಲ್ಲಿ ಹೇಳುತ್ತೆ ಅದಕ್ಕೆ. 8ನೇದಲ್ಲಿ ವಿಶೇಷ ಅತಿದೇಶ, ಸಾಮಾನ್ಯವಾಗಿ ಎಲ್ಲರಿಗೂ ಹೊಂದುವಂಥದ್ದು, ವಿಶೇಷವಾಗಿ ಅತಿದೇಶ ಮಾಡುವಂಥದ್ದನ್ನ 8ನೇ ಅಧ್ಯಾಯದಲ್ಲಿ ಹೇಳಿದೆ ಅದಕ್ಕೆ. 9ರಲ್ಲಿ ಊಹ ಅಂದ್ರೆ ಒಂದನ್ನ ಇಟ್ಕೊಂಡು ಇನ್ನೊಂದನ್ನ ತರ್ಕದಲ್ಲಿ ಬರೋ ತರ ಬೆಂಕಿ ಹೊಗೆ ಇದ್ರೆ ಬೆಂಕಿ ಇರಬೇಕು ಅಂತ ಆ ತರ ಊಹೆ ಮಾಡುವಂತಹದ್ದು, ಅದೇ ತಿಳ್ಕೊಳ್ಳುವಂತಹದ್ದು ಹೇಗೆ ಶ್ರುತಿಗಳಲ್ಲಿ ಬಂದಿದೆ ಅಂತ ಆ ಮಂತ್ರಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. 10ರಲ್ಲಿ ಬಾಧೆ ಅಂದ್ರೆ ಕೆಲವು ಬಾಧಕವಾದ ಅಂದ್ರೆ ಒಂದಲ್ಲಿ ಅದ್ವೈತವನ್ನು ಹೇಳ್ತೆ, ಒಂದು ದ್ವೈತವನ್ನು ಹೇಳುತ್ತೆ, ಅದು ಬಾಧೆ ತರ ಕಾಣುತ್ತೆ, ಬಾಧವಲ್ಲ ಅದು, ಅದನ್ನ ಏನ್ ಮಾಡ್ಬೇಕು ಅಂತ ತೋರಿಸುತ್ತೆ. 11ರಲ್ಲಿ ತಂತ್ರವನ್ನು ಹೇಳುತ್ತೆ. 12ರಲ್ಲಿ ಪ್ರಸಂಗ ನಿರೂಪಣೆ ಪ್ರಸಂಗಗಳು ಏನ್ ಬರುತ್ತೆ ಅದ್ ನಿರೂಪಣೆ ಮಾಡಿದ್ದಾರೆ. ಆಮೇಲೆ 12 ಆದ್ಮೇಲೆ 4 ದೇವತಾಕಾಂಡ, ಈಗ ಸಿಗ್ತಾ ಇಲ್ಲ ಅದು. ಅದರಲ್ಲಿ ಆ ದೇವತಾಕಾಂಡದಲ್ಲಿ ಆ ದೇವತಾ ಸ್ವರೂಪ, ಆ ದೇವತಾ ಭೇದ, ಮತ್ತೆ ಆ ದೇವತಾ ಉಪಾಸನ ಮತ್ತು ಅದರಿಂದ ಬರುವಂತಹ ಫಲ, ಈ 4 ದೇವತಾಕಾಂಡದಲ್ಲಿದೆ. ಅಂದ್ರೆ ದೇವತೆಗಳ ಉಪಾಸನೆ ಮಾಡುವಂಥದ್ದು ಈಗ ನಮಗೆ ಲಭ್ಯವಾಗಿಲ್ಲ ಅದು. ಅದಾದ್ಮೇಲೆ ಎಲ್ಲವೂ ವೇದದಲ್ಲಿ ಇರುವಂತಹದ್ದೇ, ಅದನ್ನ ತೋರಿಸೋದಂತೂ. ಆಮೇಲೆ ಬರುವಂತಹ 4 ನಮ್ಮ ಬ್ರಹ್ಮಸೂತ್ರಕ್ಕೆ ಬರೆದಂತಹ
ಅದು ಬ್ರಹ್ಮದ ಇದು ಅದಕ್ಕೆ ಅದು ಕಾರಣತ್ವ, ಅಬಾಧತ್ವ, ಉಪಾಯತ್ವ, ಉಪೇಯತ್ವ, ಇದು 4 ನಮ್ಮ ಇದರಲ್ಲಿ ಬರುವಂತಹದ್ದು ಮಾಡುವಂತಹದ್ದು. ಅದಕ್ಕೆ ಈ ಇಷ್ಟೂ ಸಹ ಅಂದ್ರೆ ನಮ್ಮ 4 ಪಾದಗಳಲ್ಲಿ 4 ಅಧ್ಯಾಯಗಳಲ್ಲಿ ಬ್ರಹ್ಮಸೂತ್ರ 4 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಕಾರಣತ್ವ, ಆಮೇಲೆ ಎರಡನೇ ಅಧ್ಯಾಯ ಅದಕ್ಕೆ ಅಬಾಧ್ಯತ್ವ, ಅದಕ್ಕೆ ಎಲ್ಲೆಲ್ಲಿ ಹೇಗೆ ಬೇರೆಯವರು ಇತರ ಸಿದ್ಧಾಂತಿಗಳು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ, ಅದು ಕಡೆಗೆ. ಆಮೇಲೆ ಭಗವಂತನ, ಆಮೇಲೆ ಉಪಾಯತ್ವ, ಭಗವಂತನ ಪಡೆದು ಉಪಾಯ, ಉಪೇಯತ್ವ, ಅದು ಫಲಾಧಿಕರಣ ಅಂತಾನೆ ಬೇರೆ ಬೇರೆ ಹೆಸರು ಬರ್ತವೆ, ಫಲಾಧಿಕರಣ ಅಂದ್ಬಿಟ್ಟು ಅಂತ. ಹೀಗೆ 4 ಇದು ಬರುತ್ತೆ ಅದರಲ್ಲಿ. ಆಮೇಲೆ ಇದನ್ನ 3ನೇ ಇದರಲ್ಲಿ ತೋರಿಸ್ಕೊಡ್ತಾರೆ ಅವಳು ಅದ್ರ ಮಾಡ್ಬೇಕಾದಂದ್ರೆ. ಈಗ ಈ ತರ 20 ಶ್ಲೋಕಗಳಲ್ಲೂ ಸಹ ಇಲ್ಲಿ ಇಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಬಹಳ ಇನ್ನೂ ಅನೇಕ ಕವಿಗಳು, ಮುರಾರಿ ಅನ್ನೋರ್ಲ ಅವರೆಲ್ಲ ವಿಷ್ಣು ಭಕ್ತರಾದ್ರಿಂದ ಇಲ್ಲಿ ಅದು ಹೇಳೋದೆಲ್ಲವೂ ಸಹ ಅವರೆಲ್ಲರೂ ಸಹ ಕೃಷ್ಣನ್ನ ಕೊಂಡಾಡದೆ ಇರುವಂತ ಕವಿಗಳೇ ಇಲ್ಲ, ಎಲ್ಲಾ ಕವಿಗಳು ಕೊಂಡಾಡಿದ್ದಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಹೇಳ್ತಾರೆ ಯಾತಕ್ಕೆ ಇದಂದ್ರೆ ಇದು ಭಗವಂತನ ಅಷ್ಟದಳ ಪದ್ಮದಲ್ಲಿ ಇರೋದು. ಅಷ್ಟದಳ ಪದ್ಮದಲ್ಲಿ ಗೋಪಾಲ ಮಂತ್ರ ಅನ್ನೋದನ್ನ 3 ಇದರಲ್ಲಿ ತ್ರಿಕೋಣ, 3 ಕೋಣದಲ್ಲಿ 3 ಕೋಣ, ಅದರೊಳಗಡೆ ಕಮಲ, ಅದರೊಳಗಡೆ ಭಗವಂತ ಇರುವಂತೆ ಆ ಗೋಪಾಲ ಮಂತ್ರ ಅದರಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅದೊಂದು ಯಂತ್ರ. ಆ ಯಂತ್ರವನ್ನೇ ಅದನ್ನ ಇದರಲ್ಲಿ 3ನೇ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸ್ವಾಮಿ, ಅದರಲ್ಲಿ ಹಾಕಿದ್ದಾರೆ. ಅದನ್ನ ಎಲ್ಲವೂ ಸಹ ಇಲ್ಲಿ ಆ ಮಂತ್ರದಿಂದ ಆ ಗೋಪಾಲ ಮಂತ್ರ ಇರೋದ್ರಿಂದ ಗೋಪಾಲ ಹೆಸರನ್ನ ಎಲ್ಲಿಯೂ ಹೇಳಿದೆ ಸ್ವಾಮಿ ಆ ಸ್ತೋತ್ರವನ್ನ ಮಾಡಿದ್ರು. ಎಲ್ಲವೂ ಅವನ ಹೆಸರೇ, ಗೋಪಾಲ ಅಂತ ನೇರವಾಗಿ ಹೇಳಿದೆ. ಬೇಕಾದರೆ ಆ ಮಂತ್ರ ಇರೋದ್ರಿಂದ ಅದನ್ನ ಕಾಪಾಡಬೇಕು ಅನ್ನೋದಂತ ಆ ಹೆಸರು 2ನೇ ಶ್ಲೋಕದ ಹೇಳಿರುವಂತ ಗೋಪಾಲ ಡಿಂಬ ಬರುವಾಗ ಯೌಗಿಕವಾಗಿ ಪ್ರಯೋಗಿಸಿದ ಶಬ್ದ, ಗೋಪಾಲನ್ ಹೇಳಿದ್ದಲ್ಲ, ಅದು ಯೌಗಿಕವಾಗಿ ಪ್ರಯೋಗಿಸಿದಂತ ಶಬ್ದ ಅದು. ಅದನ್ನ ವ್ಯಾಖ್ಯಾನದಲ್ಲಿ ನೋಡ್ಕೊಳ್ಳೋಣ ಅದಕ್ಕೆ. ಹಾಗಾಗಿ ಇಲ್ಲಿ ಅಷ್ಟು ಸಹ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಅನೇಕ ಕೂಡ ಇದರಲ್ಲಿ ಇನ್ನೊಂದು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ. ಇನ್ನು 1ನೇ ಇಲ್ಲಿಗೆ ಇದನ್ನ ನಿಲ್ಸ್ಕೊಂಡ್ಬಿಟ್ಟು 1ನೇ ಶ್ಲೋಕಕ್ಕೆ ಎದುಕೋಣ ಅದಕ್ಕೆ. ವಂದೇ ಬೃಂದಾವನಚರಂ ವಲ್ಲಭೀ ಜನವಲ್ಲಭಂ ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಂ. ಕಡೆಗೆ ಇದು ಯಾದವಾಭ್ಯುದಯದ ಮಂಗಳ ಶ್ಲೋಕವೂ ಇದೆ. ಅದು ಯಾದವಾಭ್ಯದಲ್ಲೇ ಮೊದಲು ಮಾಡಿದ್ದು. ಇಲ್ಲಿ ಶುರು ಮಾಡ್ಬೇಕಾದ್ರೆ ಅದರಿಂದಾನೇ ಸ್ತೋತ್ರ ಮಾಡುವಾಗ ಸ್ತೋತ್ರ ಮಾಡಿ ಮಂಗಳಾಶಾಸನ ಮಾಡ್ಬೇಕಾದ್ರೆ ಅದರಲ್ಲಿ ಯಾದವಾಭ್ಯದಲ್ಲಿ ಮಾಡಿದಂತ ಈ ಶ್ಲೋಕದಿಂದಾನೇ ಮಂಗಳಾಶಾಸನ ಆರಂಭ ಮಾಡಿ 20 ಶ್ಲೋಕದಲ್ಲಿ ಮಾಡ್ತಾರೆ. ಮಾಡುವಾಗ ಅದ್ಭುತವಾದಂತ ಎಲ್ಲಾ ಮೀಮಾಂಸಾ ಶಾಸ್ತ್ರದ ಸಾರವೂ ಸಹ ಇದರಲ್ಲಿ ಅಡಗಿಸ್ಬಿಟ್ಟಿದ್ದಾರೆ ಸ್ವಾಮಿ ಇದರಲ್ಲಿ. ಕಡೆಗೆ ಇದರಲ್ಲಿ ನಾ ಹೇಳ್ದಂಗೆ ನಿಮಗೆ ಕಾಳಿದಾಸನ ಮೊದಲನೇ ರಘುವಂಶದಲ್ಲಿ ಬರುವಂತಹ ವಾಗರ್ತಾವ್ಯ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಅಂತ ಹೇಳಿದಂತ ಅವನು ಒಂದೇ ಕಡೆಯಲ್ಲಿ ಹಾಕಿದ ಕಾಳಿದಾಸ. ಇಲ್ಲಿ ಸ್ವಾಮಿ ಶುರು ಮಾಡ್ಬೇಕಾದ್ರೆ ಒಂದೇ ಅಂತಾನೆ ಶುರು ಮಾಡ್ತಾರೆ ಇದಕ್ಕೆ. ಅದಕ್ಕೆ ನಮ್ಮ ವ್ಯಾಖ್ಯಾನಕಾರರು ಬಹಳ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಮನಸ್ಸಿಗೆ ಯಾತಕ್ಕೆ ಒಂದೇ ಅಂತಾನೆ ಶುರು ಮಾಡೋದು ಅಂದ್ರೆ ಅವ್ರು ಹೇಳ್ತಾರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಭಗವಂತ 17ನೇ ಶ್ಲೋಕದಲ್ಲಿ ಏನಾದ್ರಲ್ಲಿ ಅಂಜಲಿಂ ಯಾಚಮಾನ ಅಂತಂದ. ಅಂದ್ರೆ ಭಗವಂತ ನಮ್ಮನ್ನ ಯಾಚನೆ ಮಾಡ್ತಾರಂತೆ, ಕೈ ಮುಗಿರೋ ನೀವು ಅಂತ. ಅದಕ್ಕೆ ಸ್ವಾಮಿಗೆ ಮನಸ್ಸಿಗೆ ಕಷ್ಟ ಆಯ್ತಂತೆ, ಭಗವಂತ ನನ್ನನ್ನು ಯಾಚನೆ ಮಾಡೋದು ಬೇಡ ಅಂತ. ಅದು ಶುರುವಿನಲ್ಲೇ ಒಂದೇ ಅಂತ ಶುರು ಮಾಡ್ಬಿಟ್ರು. ಅದಕ್ಕೆ ಭಗವಂತ ನೀನ್ ನನ್ನ ಯಾಚನೆ ಮಾಡೋದು ಬೇಡ ಅಂತ ಒಂದೇ ಅಂತಾನೆ ಶುರು ಮಾಡ್ಬಿಟ್ರು. ಅಂಜಲಿಂ ಯಾಚಮಾನ ಅಂತಾರ. ಭಗವಂತ ನಮ್ಮನ್ನ ಬೇಡ್ಕೊಳ್ಳೋ ತರ ಆಗ್ಬೇಕಾ ನಮಗೋಸ್ಕರ ಅಂದ್ಬಿಟ್ಟು ಅದಕ್ಕೆ ಶುರುವಿನಲ್ಲೇ ಅದಕ್ಕೆ ಒಂದೇ ಅಂತಾನೆ ಶುರು ಅದೇ ಆ ಪದವನ್ನ ಮೊದಲೇ ಹಾಕೊಂಡು ಭಗವಂತ ನೀನು ಆಮೇಲೆ ಮುಂದೆ ನಿನಗೆ ಯಾಚಮಾನ ಅಂತ ಹೇಳೋದೇ ಬೇಡ ನನಗೆ, ಈಗಲೇ ನಾನು ಒಂದೇ ನಿನಗೆ ಒಂದೇ ಅಂದ್ರೆ ಅಭಿವಾದ ಸ್ತುತ್ಯೋಹ ಅಂದ್ಬಿಟ್ಟು ಒಂದೇ ಶಬ್ದಕ್ಕೆ ಅಭಿವಾದನ ಸ್ತೋತ್ರ ನಮಸ್ಕಾರ ಎಲ್ಲವೂ ಅರ್ಥದಲ್ಲಿ ಬರ್ತದೆ. ಅದಕ್ಕೆ ಒಂದೇ ಅಂತ ಶುರು ಮಾಡಿದ್ರು. ಅದಕ್ಕೆ ಆಮೇಲೆ ಅವನು ಈ ಪದವನ್ನ ಹಾಕಿದಾನೆ ಒಂದೇ ಅನ್ನೋದನ್ನ, ಅದಕ್ಕೆ ಅದನ್ನ ತಗೊಂಡ್ರು. ಅದರಲ್ಲಿ ಕಾಳಿದಾಸನಿಗೆ ಹಾಕಿದಂಗೆ ಅದನ್ನೇ ತಗೊಂಡ್ರು. ಇಲ್ಲಿ ಒಂದೇ ಅಂತ ಅವ್ನು ಪಾರ್ವತಿ ಪರಮೇಶ್ವರ ಅಂತ ಹೇಳಿದ್ರೆ ಇವರೇನ್ ಮಾಡಿದ್ರು, ಬೃಂದಾವನಚರಂ ವಲ್ಲಭೀ ಜನವಲ್ಲಭಂ
ಜಯಂತಿ ಸಂಭವನ್ ಧಾಮ ವೈಜ, ಈ ಎಲ್ಲಾ ವಿಶೇಷಣ ಭಗವಂತನ ಹೆಸರೇ ಹೇಳಿಲ್ಲ ಇಲ್ಲಿ. ಬೃಂದಾವನಚರಂ ಅದು ಯಾರು, ವಲ್ಲಭೀ ಜನ ವಲ್ಲಭಂ, ಜಯಂತಿ ಸಂಭವಂ, ವೈಜಯಂತಿ ವಿಭೂಷಣಂ. ಆಮೇಲೆ ಆ ಧಾಮ ಅದು ಧಾಮನ 2-3 ಅರ್ಥ ಬರುತ್ತೆ. ಧಾಮ ಉಳ್ಳವನು, ಎಲ್ಲವನು ಉಳ್ಳವನು ಅಂತ ಹೇಳಿದ್ರೆ ತವರ ಭಗವಂತನ ಹೆಸರೇ ಹೇಳಿಲ್ಲ ಇಲ್ಲಿ. ಅದೊಂದು ಅದ್ಭುತವಾದಂತ ಅದೊಂದು ಇದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೆ ಯಾರು ಅಪ್ಪಯ್ಯ ದೀಕ್ಷಿತರ ವ್ಯಾಖ್ಯಾನ ಅದ್ಭುತ, ಅದನ್ನ ತೋರಿಸ್ಕೊಡ್ತಾರೆ ಅವರು. ಅತ್ಯುತ್ತಮವಾದ ಕವಿಗಳು ಅವರು ತೋರ್ಸೋಂಥದ್ದು. ಅತ್ಯುತ್ತಮವಾದ ಕವಿಗಳು ನಿರ್ದೇಶನದ ಮೂಲಕ ಯಾವ ವಸ್ತುವನ್ನ ಪ್ರಾರ್ಥನೆ ಮಾಡಿ ತೋರಿಸ್ಕೊಡ್ತಾರೆ, ನೇರವಾಗಿ ಹೇಳಕ್ ಹೋಗೋದಿಲ್ಲ. ಅತ್ಯುತ್ತಮವಾದ ಕವಿಗಳು ಅಂತ. ಅದೇ ತರ ಇಲ್ಲಿ ಒಂದೇ ಇಲ್ಲಿ ಕೃಷ್ಣ ಅಂತ ಹೇಳಿಲ್ಲ, ಒಂದೇ ಗೋಪಾಲ ಅಂತ ಹೇಳಿಲ್ಲ, ಒಂದೇ ಕೇಶವ ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಎಲ್ಲವೂ ವಿಶೇಷಣದಲ್ಲೇ ಹೇಳಿದ್ರು. ವಿಶೇಷಣಗಳ ಮೂಲಕ ಭಗವಂತನ ಎಲ್ಲವನ್ನೂ ತೋರಿಸ್ಕೊಟ್ರು. ಇದು ಒಂದು ಕವಿತ್ವದ ಒಂದು ಕವಿಯ ಪ್ರೌಢಿಮೆ, ಅವರ ಕವಿತ್ವದ ಪ್ರೌಢಿಮೆ ಅಲ್ಲ ಇದೆಲ್ಲ ನಮ್ಮ ವ್ಯಾಖ್ಯಾನ ನೋಡಿದರೆ ಅರ್ಥವಾಗಿ ನಮ್ಮಂತ ಮಂದಬುದ್ಧಿಗಳಿಗೆ ಅರ್ಥವಾಗೋದಿಲ್ಲ. ಅದೇ ಇಲ್ಲ. ಹಾಗಾಗಿ ಇಲ್ಲಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ಅದನ್ನ. ಒಂದೇ ಅಂತ ಯಾಕೆ ಶುರು ಮಾಡೋದು ಅಂದ್ಬಿಟ್ಟಂತ. ಒಂದು ಭಗವಂತ ನಮ್ಮನ್ನ ಯಾಚನೆ ಮಾಡೋದು ಬೇಡ. ಹಾಗಾಗಿ ಅದಕ್ಕೆ ಒಂದೇ ಅಂತ ನಮಸ್ಕಾರ ಮಾಡ್ತೀನಿ ಶುರು ಮಾಡಿದ್ರು. ಒಂದೇ ಅಂತ ಯಾರನ್ನ ಒಂದೇ ಅಂತ ಅಂದಕ್ಕೆ ಬೃಂದಾವನಚರಂ. ಬೃಂದಾವನ ಅಂದ್ರೆ ವೃಂದ ಅವನೋ ಬೃಂದಾವನ ಅನ್ಬಿಟ್ಟು ಅಂತ. ಬೃಂದ ಅಂದ್ರೆ ಗುಂಪು, ಅವನ ಅದರಿಂದ ಗುಂಪಿನಲ್ಲಿ ಒಟ್ಟಿಗೆ ಇರುವನು. ಅವನ ಅಂದ್ರೆ ಕಾಪಾಡೋದು ಅಂತಾನು ಆಗುತ್ತೆ, ಗುಂಪಾಗಿರೋದು ಅಂತ ಆಗುತ್ತೆ. ಎಲ್ಲರೂ ವೃತ್ತವಾಗಿ ಆವರ್ತವಾಗಿರುವಂತ ಕಾಡು ಅಂತಾನು ಆಗುತ್ತೆ. ಅಲ್ಲಿ ಇರುವಂತಹ ಬೃಂದಾವನ ಅಂದ್ರೆ ಎಲ್ಲರೂ ಗುಂಪಾಗಿರುವ ಗೋಪ ಸ್ತ್ರೀಯರು, ಗೋಪವೃದ್ಧರು, ಗೋಪರು ಎಲ್ಲಿರುವಂತ ಒಂದು ವೃಂದ ಅಂದ್ರೆ ಒಂದು ಗುಂಪಾಗಿರುವ ಅಲ್ಲಿರೋ ವನ, ಆ ವೃಂದ ಅದಕ್ಕೆ ಸೇರಿದಂತ ಆ ಅವನಿಗೆ ಸೇರಿದಂತ ವನ. ಆ ವನದಲ್ಲಿ ಇವನು ಕಾಡು ಹೋಗ್ತಾನಲ್ಲ, ಅಲ್ಲಿ ಚರಂ, ಅಲ್ಲಿಗೆ ನಡೀತಾ ಇರುವಂತವನು. ಅಂದ್ರೆ ಎಲ್ಲರೂ ಇರುವಂತ ಇದ ಮೇಲೆ ಅರ್ಥ ಹೇಳ್ತೀನಿ, ಇದಕ್ಕೆ ಇನ್ನು ವಿಶೇಷವಾದ ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಮುಂದಿನ ಕ್ಲಾಸಲ್ಲಿ. ಆಮೇಲೆ ಅಲ್ಲಿ ಚರಂ, ಅಲ್ಲಿ ಓಡಾಡುವವನು. ಯಾರನ್ನ ಒಂದೇ ಬೃಂದಾವನದಲ್ಲಿ ಸೇರಿ ಪಕ್ಕದಲ್ಲಿ ವನದಲ್ಲಿ ತಿರುಗಾಡ್ತಾ ಇರ್ತಾನಲ್ಲ ಅಂತವನನ್ನ ನಮಸ್ಕಾರ. ಎಲ್ಲ ಒಂದೇ ಸೇರ್ಸ್ಕೋಬೇಕು. ಬೃಂದಾವನಚರಂ ಒಂದೇ, ವಲ್ಲಭೀ ಜನವಲ್ಲಭಂ ಒಂದೇ. ವಲ್ಲಭೀ ಜನವಲ್ಲಭಂ, ವಲ್ಲಭೀ ಜನ ಅಂದ್ರೆ ಗೋಪಸ್ತ್ರೀಯರು. ಆ ಗೋಪಸ್ತ್ರೀಯರಿಗೆ ಇವನು ವಲ್ಲಭ, ಇವರು ವಾಲ್ಲಭ್ಯ ಇವನಿಗೆ ಎಲ್ಲರಿಗೂ ವಲ್ಲಭನಾಗಿದ್ದ. ಅದಾಗ ವಲ್ಲಭೀ ಜನ. ಅದಾಗ ಇಲ್ಲಿ ಸ್ತ್ರೀಯರು ತಗೊಂಡ ಅಂದ್ರೆ ವಾಲ್ಲಭ್ಯ ಬರುತ್ತೆ, ಪುರುಷರು ತಗೊಂಡ್ರೆ ನಾಯಕತ್ವ ಬರುತ್ತೆ. ಎಲ್ಲರಿಗೂ ಪ್ರೀತಿಯ ಪಾದವನು ಬೇಕಾದವನು ಅಂದ್ರೆ ಆ ವಲ್ಲಭೀ ಜನ. ಅಲ್ಲಿರುವ ವಲ್ಲಭಿ ಅಂತ ಸ್ತ್ರೀಲಿಂಗ ಇರೋದ್ರಿಂದ ಸ್ತ್ರೀಯರನ್ನು ತಗೊಳ್ಳೋದೇ ಹೆಚ್ಚು ಉತ್ತಮವಾಗುತ್ತೆ ಅದು. ಅದರಿಂದ ಅಲ್ಲಿರುವಂತಹ ಸ್ತ್ರೀಯರುಗಳು ವಲ್ಲಭನಾದವನು, ಗೋಪ ಸ್ತ್ರೀಯರ ವಲ್ಲಭನಾದವನಿಗೆ ನಮಸ್ಕಾರ ಮಾಡ್ತೀನಿ. ಆಮೇಲೆ ಜಯಂತಿ ಸಂಭವಂ ಒಂದೇ. ಜಯಂತಿ ಸಂಭವಂ ಯಾವಾಗ ಹುಟ್ಟಿದವನು? ಜಯಂತಿ ಅಂದ್ರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ಮಾತ್ರ ಜಯಂತಿ ಅಂತ ಹೆಸರು. ಆ ಕೃಷ್ಣನಿಂದಾಗಿ ಎಲ್ಲರಿಗೂ ಈ ನರಸಿಂಹ ಜಯಂತಿ ಉಪಯೋಗಿಸ್ತೀವಿ. ಅದು ಒಂದು ರೂಢ್ಯಾರ್ಥವ ಉಪಯೋಗಿಸ್ತೀವಿ. ಅಥವಾ ಜಯಂತಿ ಅಂತ ಹೇಳೋದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಗೆ ಮಾತ್ರ ಹೊಂದುತ್ತೆ ಅದು, ಅದಕ್ಕೆ ಜಯಂತಿ. ಅದರಿಂದ ಅಂತಹ ಜಯಂತಿನೇ ಸಂಭವಂ ಅಂತ ತೋರಿಕೊಂಡವನು. ಭಗವಂತನ ಯಾವತ್ತು ಜನ್ಮ ಅಂತ ಅವನ್ ಭಗವಂತ ಹೇಳ್ಕೊತಾನೆ. ನನ್ನ ಜನ್ಮ ಕರ್ಮತ ಮೇ ದಿವ್ಯ ತಾನು ಹೇಳ್ಕೊತಾನೆ. ಅದ್ರ ನಾವು ಹೇಳಬೇಕಾದ್ರೆ ಋಷಿಗಳು ಯಾರು ಭಗವಂತನ ಜನ್ಮ ಅಂತ ಹೇಳೋದಿಲ್ಲ. ಅದಕ್ಕೆ ಸಂಭವಂ ಅಂತ ತೋರ್ಕೊಂಡ, ಜಯಂತಿಯಲ್ಲಿ ತೋರ್ಕೊಂಡವನಿಗೆ ನಮಸ್ಕಾರ ಒಂದೇ ಅಂದ್ಬಿಟ್ಟು. ಆಮೇಲೆ ಧಾಮ, ಸಂಭವನ್ ಧಾಮ. ಆ ಧಾಮ ಅನ್ನುವಾಗ ಧಾಮ ಪದಕ್ಕೆ ಅನೇಕ ಅರ್ಥಗಳು. ಧಾಮ ಅಂದ್ರೆ ಜಾಗ ಅಂತ ಒಂದರ್ಥ, ಅಂದ್ರೆ ಒಂದು ಇರುವುದು ಅಂತ. ಧಾಮ ಅಂದ್ರೆ ಪರಮಪದಕ್ಕೂ ಒಂದರ್ಥ. ಧಾಮ ಅಂದ್ರೆ ಜ್ಯೋತಿಸ್ಸು ಅಂತಾನು ಬರುತ್ತೆ ವೇದಗಳಲ್ಲಿ. ಧಾಮ ಜ್ಯೋತಿಸ್ಸದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅಂದ್ರೆ ಆ ಜ್ಯೋತಿಷ್ ಇದಲ್ಲ, ಎಲ್ಲ ಕಡೆ ಇಲ್ಲಿರುವವನು ಇಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ ಧಾಮ, ಇಲ್ಲಿರುವ ಕೃಷ್ಣ ಜ್ಯೋತಿಸ್ಸು. ಅಲ್ಲಿರ್ಬೇಕಾದ್ರೆ ಭಗವಂತ ಅಲ್ಲಿರುವ ಪರಂಜ್ಯೋತಿಸ್ಸು ಅವನು. ಆ ಧಾಮನಿಗೂ ಸಹ ಒಂದೇ.
ಆಮೇಲೆ ವೈಜಯಂತಿ ವಿಭೂಷಣಂ, ಅವನು ವೈಜಯಂತಿ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ ವೈಜಯಂತಿ ಮಾಲೆ. ಅಲ್ಲಿ ವೈಜಯಂತಿ ಅಂದ್ರೆ ವೈಜಯಂತಿ ಇತ್ಯಾದಿ ಅಂತ ಹೋಗ್ಬೇಕು. ಬರೀ ವೈಜಯಂತಿ ಅಷ್ಟೇ ಅಲ್ಲ, ವೈಜಯಂತಿ ಇತ್ಯಾದಿ ವಿಭೂಷಣಂ ಅಂತ. ವೈಜಯಂತಿ ಮತ್ತೆ ಅನೇಕ, ಮುಖ್ಯವಾಗಿ ವೈಜಯಂತಿ ಅಂತ ಹೇಳಿದ್ರು, ಯಾಕಂದ್ರೆ ಜೀವಾತ್ಮ ಅಲ್ಲಿರೋದ್ರಿಂದ, ಹಾರದಲ್ಲಿರೋದು, ಕೌಸ್ತುಭದಲ್ಲಿರೋದ್ರಿಂದ ತೆಗೆದ್ರು. ಅದೇ ತರ ಅವನ ಕಡಗಗಳು, ಇದರು ಅಸ್ತ್ರಗಳು, ಅವನಿಗಿರೋ ಆಯುಧಗಳು ಎಲ್ಲವೂ ವೈಜಯಂತಿ ಇದರಲ್ಲಿ ಬಂದ್ಬಿಡುತ್ತೆ. ಅಂತಹ ಅದರಿಂದ ವಿಭೂಷಣನಾಗಿರುವಂತವನಿಗೆ ಒಂದೇ ಅಂತ ಹೇಳಿದ್ರು. ಇಲ್ಲಿ ಕಡೆಗೆ ಇಲ್ಲಿ ಒಂದು ಹಾಕ್ತಾರೆ, ಅಲ್ಲ ಇದು ಜಯಂತಿ ಹುಟ್ಟದ ಮೇಲ್ ತಾನೆ ಒಂದೇ ವನಚರಮ್ಮ ಮತ್ತೆ ಇದೆಲ್ಲ ವಲ್ವೀಜನು ಆಗಿದ್ದೆಲ್ಲ ಹುಟ್ಟದ ಮೇಲ್ ತಾನೆ. ಮೊದಲು ಅದೆಲ್ಲ ಹುಟ್ಟದ ಆಮೇಲೆ ಹೇಳ್ತಾರಲ್ಲ, ಹುಟ್ಟದ ಮೊದ್ಲು ಹೇಳ್ಬಿಟ್ಟು ಆಮೇಲೆ ತಾನೆ ಇದೆಲ್ಲ ಮೊದ್ಲು ಜಯಂತಿ ಸಂಭವಂ ಹೇಳ್ಬಿಟ್ಟು ಒಂದೇ ವೃಂದಾವನಚರಂ ಹೇಳ್ಬೇಕಾಗಿತ್ತಲ್ಲ. ಇದನ್ನ ಯಾಕೆ ತಿರುಗಿ ಮಾಡೋಕೆ ಹೇಳಿದ್ರು ಸ್ವಾಮಿ ಅಂತ ಹೇಳ್ದ ಅಂದ್ರೆ, ಅದರಲ್ಲಿ ಅದಕ್ಕೆ ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ ಅವರು. ಅದರಲ್ಲಿ ಆ ಭಗವಂತನಿಗೆ ಇಲ್ಲಿ ಹುಟ್ಟೋದು ಕ್ಷಣ ಮಾತ್ರ. ಅವನು ಇಲ್ಲಿ ಮಧುರೈನಲ್ಲಿ ಅವನಿಗೆ ತ್ವರೆ ಅಂತೆ, ಆ ಗೋಕುಲಕ್ಕೆ ಹೋಗೋ ತ್ವರೆ. ಅದರಿಂದ ಅವನ ತ್ವರೆ ಇರೋದ್ರಿಂದ ಮೊದಲು ತ್ವರೆಯನ್ನೇ ಹೇಳ್ಬಿಟ್ರು. ಅವ್ನು ಯಾಕೆ ಅಲ್ಲಿ ಹೋಗ್ಬೇಕು, ವನಚಾರ ಮಾಡ್ಬೇಕು, ಬಲ್ಲೆ ಮಾಡ್ಬೇಕು, ಆ ತ್ವರೆಯನ್ನ ಅದಕ್ಕೆ ಮೊದಲು ಹೇಳ್ಬಿಟ್ರು. ಆಮೇಲೆ ಹುಟ್ಟು ಹೇಳ್ಕೊಂಡ ಅಂದ್ಬಿಟ್ಟು ಆ ತ್ವರೆಯನ್ನ ಮೊದಲು ಹೇಳ್ಬಿಟ್ರು. ಭಗವಂತನಿಗೆ ಇದಕ್ಕೆ ಹೇಳ್ತಾ ಅದ್ಭುತವಾಗಿ ಪರಾಶರ ಭಟ್ರು ಇವನಿಗೆ ಗಜೇಂದ್ರ ಮೋಕ್ಷ ಬರ್ಬೇಕಾದ್ರೆ ಅವ್ರು ಹೇಳ್ತಾರೆ ಭಗವಸ್ತ್ವರಾಯೈ ನಮಃ ಅಂತ. ಭಗವಂತ ನಿನಗಲ್ಲ, ನಿನ್ನ ತ್ವರೆಗೆ ನಮಸ್ಕಾರ ಅಂತಾರೆ. ಅಲ್ಲಿಂದ ಎದ್ದು ಕೈ ಕಾಲು ಎಡಗಾಲು ಇದಾಕೊಡುವಂತೆ, ಚಪ್ಪಲಿ ಹಾಕೊಳ್ಳೋದಿಲ್ಲ, ಇದು ಉಲ್ಟಾ ಸರಿಯಾಗಿರುವಂತೆ, ಆಮೇಲೆ ಹಿಂಗ ಅಸ್ತವ್ಯಸ್ತವಾಗಿರುತ್ತಂತೆ. ಯಾಕೆ ಬರೋ ತ್ವರೆನಲ್ಲಿ ಈಗ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕೊಂಡಿರ್ತಾನೆ ಅವನು. ಶಂಖ ಈ ಕಡೆ, ಚಕ್ರ ಆ ಕಡೆ, ಏನೋ ಮಾಡ್ಕೊಂಡ್ಬಿಡ ಬರೋ ಹತ್ರದಲ್ಲಿ. ಅದಕ್ಕೆ ನಿನ್ನ ತ್ವರೆಗೆ ನಮಸ್ಕಾರ ಅಂತಾರೆ. ಇಲ್ಲಿ ಭಗವಂತನ ತ್ವರೆ ಅಲ್ಲಿ ಬೃಂದಾವನಚರಕ್ಕೆ ಹೋಗ್ಬೇಕು, ಅಲ್ಲಿ ಆಡ್ಬೇಕು, ಪುಳಿಂದಿ ಅದರಲ್ಲಿ ಕಾಳಿ ಇದೆಲ್ಲ ಆಡ್ಬೇಕು. ಅದರಿಂದ ತ್ವರೆ ಇರೋದ್ರಿಂದ ಆ ಭಗವಂತನ ತ್ವರೆ ಮೊದಲು ಹೇಳ್ಬಿಡೋಣ, ಆಮೇಲೆ ಜಯಂತಿನ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಆ ಜಯಂತಿಯನ್ನ ಆಮೇಲೆ ಹಾಕಿದ್ರು, ತ್ವರೆಯನ್ನ ಮೊದಲು ಹೇಳಿದ್ರು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಅದರಿಂದ ಇದರಲ್ಲಿ ಆ ಕಡೆಗೆ ಇಲ್ಲಿ ಯಾವಾಗ್ಲೂ ಇಲ್ಲಿ ಹೇಳ್ತಾರ, ನಾವು ಮಿಥುನತ್ವವನ್ನು ಹೇಳ್ಬೇಕಲ್ಲ, ಇಲ್ಲಿ ಮಿಥುನತ್ವವನ್ನ ಹೇಳೇ ಇಲ್ವಲ್ಲ ಅನ್ಬಿಟ್ಟು ಹೇಳ್ಬೇಕಾದ್ರೆ. ಯಾಕಂದ್ರೆ ಅಲ್ಲಿ ಅವನು ಪಿತರವು ಒಂದೇ ಅಂತ ಹೇಳ್ತಾನೆ. ಅಲ್ಲಿ ಆ ಪಾರ್ವತಿ ಬನವೇಶ ಹೇಳ್ತಾನೆ ಪಿತರವು ಅನ್ಬೇಕಾದ್ರೆ, ಪಿತರವು ಅಂದ್ರೆ ಮಾತಾ ಪಿತರವು ಅಂತಾನೆ ಅರ್ಥ. ಮಾತರವು ಅಂದ್ರೆ ಮಾತಾ ಒಂದು ಹೇಳಿದ್ರು ಎರಡು ಹೇಳ್ದಂಗೆ ಅರ್ಥ. ಅದು ಅವನು ಅವನ ಇದಕ್ಕೋಸ್ಕರ ಛಂದಸ್ಗೋಸ್ಕರ ಮುಂದಕ್ಕೆ ಇಬ್ಬರು ಹೆಸರನ್ನು ಹೇಳ್ದ. ಮೊದ್ಲು ಪಿತರವು ಒಂದೇ ಅಂತಾನೆ ಹೇಳಿದ್ದ ಅವನು, ಒಂದೇ ಪದ ಇಲ್ಲ. ಅದೇ ತರ ಇಲ್ಲಿ ದಂಪತಿಗಳು ವಿಶೇಷಣವಾದ್ರಿಂದ ಇಲ್ಲಿ ಎಲ್ಲಿ ಹೇಳಿದ್ರು ಸಹ ಬೃಂದಾವನ ಚರಂ ಅನ್ನುವಾಗ ಶ್ರೀ ಜೊತೆಯಲ್ಲಿರುವ ಬೃಂದಾವನ ಚರಮ್ಮು, ಶ್ರೀ ಜಯಂತಿ ಎಲ್ಲವೂ ಸಹ ಶ್ರೀಯೊಂದಿಗಿರುವಂತಹ ಅಂದ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿ ಲಕ್ಷ್ಮೀ ಸಹಿತನಾದಂತ ಕೃಷ್ಣನನ್ನೇ ಇಲ್ಲಿ ಅಭಿವಾದನೆ ಮಾಡಿದ್ದಾರೆ ಅನ್ಬಿಟ್ಟು ಅಂತ ಅದು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಅವರು ಅದ್ಭುತವಾಗಿ ಅಪೇಕ್ಷರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದಂತ ಅದ್ ಹೇಳ್ತಾರೆ. ಅದ್ ಹೇಳ್ತಾರೆ ಅದಕ್ಕೆ ಅದ್ ಹೇಳ್ತಾರೆ ಇವ್ರು ಹೇಳ್ತಾರೆ. ಅದಕ್ಕೆ ಇವರು ನಮ್ಮ ವ್ಯಾಖ್ಯಾನ ತುಂಬಾ ಜನ ಹೇಳ್ತಾರೆ. ಅದಕ್ಕೆ ಈಶ್ವರ ಇಬ್ಬರಿಗೂ ನಿರತಿಶಯವಾದ ಗುಣಗಳಿದೆ, ಲಾವಣ್ಯ ಗುಣಗಳಿದ್ದಾರೆ. ಅದಕ್ಕೆ ಅವರು ಅಲ್ಲಿ ಅವನು ಏನ್ ಬೇಕಂತ, ಅವನು ವಾಗ್ ಅರ್ಥ ಅಂತ ಇಬ್ಬರನ್ನು ಸೇರ್ಸ, ಅಲ್ಲಿ ವಾಕ್ ಅರ್ಥ ಇಬ್ಬರನ್ನು ಪಾರ್ವತಿ ಪರಮೇಶ್ವರನ್ ಇಬ್ಬರನ್ನು ಸೇರಿಸ್ಬಿಟ್ಟ. ಅವನು ವಾಕ್ ಅರ್ಥದಿಂದ ಅವನು ಹೇಳ್ದ. ಅವನು ಆ ವಾಕ್ ಅರ್ಥ ಅಂತ ಹೇಳೋದು ಅವನ ಕವಿಯ ಆಶಯ ಏನಂದ್ರೆ, ವಾಕ್ ಅರ್ಥಗಳು ಹೇಗೆ ಒಂದು ಬಿಡೋದಕ್ಕೆ ಸಾಧ್ಯವಿಲ್ವೋ ಹಾಗೆ ಪಾರ್ವತಿ ಪರಮೇಶ್ವರರು ಅಂತ ಹೇಳಿದ. ಅದಕ್ಕೆ ಅದು ಕಾವ್ಯದ ಒಂದು ಅರ್ಥ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಇಲ್ಲಿ ವಿಶ್ಲೇಷಣ ಇದ್ರೂ ಸಂಶ್ಲೇಷಣ ಯಾವಾಗ್ಲೂ ಇದ್ದೇ ಇರುತ್ತೆ. ಸೀತೆ ರಾಮರ ವಿಶ್ಲೇಷಣ ಮೇಲ್ನೋಟಿಗೆ ಕಂಡ್ರು ಯಾವಾಗ್ಲೂ ಸಂಶ್ಲೇಷಣದೊಂದಿಗೆ ಅವ್ರು ಇರ್ತಾರೆ. ಅದಕ್ಕೆ ಅಲ್ಲಿ ಹೇಳಿದಾಗೆ ಇಲ್ಲೂ ಸಹ ವಾಗರ್ಥವ್ ಅಂತ, ವಾಗರ್ಥ ವಿವಾನ್ ಬೇಕಾದ್ರೆ ವಾಗರ್ಥ ಯಾವ ತರ ಇದಾರೋ ಅದೇ ತರ ಇಲ್ಲಿ ಭಗವಂತನಿಗೂ ಶ್ರೀಗೂ ಅಗಲಗಿಲ್ಲೇ ನಿರಯಂ ಅಂತ ಆಳ್ವಾರು ಹೇಳಿರ್ತಾರ. ಒಂದು ಕ್ಷಣವೂ ಬೇರ್ಪಡಿಸಲಾಗಂತ ತತ್ವ ಅವರು ಇಬ್ಬರು ತತ್ವ. ಹಾಗಾಗಿ ಇಲ್ಲೂ ಸಹ ಅದೇ ತರ ಇದನ್ನ ಹೇಳ್ತಾರೆ. ಅದಕ್ಕೆ ಒಂದು ಇವರು ಇದನ್ನ ಕೊಟ್ಟಿದ್ದಾರೆ. ಅವಳು ಸೀತೆ ಅಲ್ಲಿರ್ಬೇಕಾದ್ರೆ ಹೇಳ್ತಾರೆ, ಸಂಸ್ಕಾರೇಣ ಯಥಾಹೀನಾಂ
ವಾಚಮರ್ಥಾಂತರಂಗತಾಂ ಅಂತ ಅಲ್ಲಿ ಮಾಡ್ತಾರೆ. ಅಲ್ಲಿ ವಾಚಂ ಅರ್ಥಾಂತರಾಂಗತಾಂ, ಅಲ್ಲಿ ಯಾರು ಸಂಸ್ಕಾರೇಣ ಯಥಾಹೀನಾಂ ವಾಚಂ ಅರ್ಥಾಂತರಾಂಗತಾಂ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ವಾಕು ಇಲ್ಲಿ ಬೇರೆ ಆಗಿದೆ. ವಾಕು ಮತ್ತು ಅರ್ಥ, ರಾಮ ಮತ್ತು ಸೀತೆ ಬೇರೆ ಆಗಿದ್ದಾರೆ. ಅಲ್ಲಿ ಬೇರೆವಾಗಿದ್ದ ಅಂದ್ರೆ ಯಾವ ತರ ಅಂದ್ರೆ ಸಂಸ್ಕಾರೇಣ ಹೀನರಾದವರು ವಾಕಿಗೂ ಅರ್ಥವನ್ನು ಹೇಗೆ ಅಂದ್ರೆ ಅಪಾರ್ಥಗಳನ್ನು ಮಾಡ್ತಾರಲ್ಲ, ಹೇಗೆ ಬೇರ್ಪಡಿಸ್ತಾರೋ ಹಾಗೆ ರಾವಣ ಇವರಿಬ್ಬರನ್ನು ಬೇರ್ಪಡಿಸ್ತಾ ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ವಾಕು ಅರ್ಥ ಬೇರೆ ಆಗೋದಿಲ್ಲ. ಆದ್ರೆ ಇವರು ಅರ್ಥ ಅಂದ್ರೆ ಸಂಸ್ಕಾರಹೀನರಾದವರು ತಪ್ಪಾಗಿ ಅರ್ಥವನ್ನು ಮಾಡ್ತಾರಲ್ಲ, ವೇದ ಪಂತ್ರಗಳಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ತಪ್ಪಾಗಿ ಅರ್ಥ ಮಾಡ್ತಾರಲ್ಲ, ಆ ತರ ಇಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ನಿರತಿಶಯವಾದ ಇಬ್ರು ಸಹ ಸಂಶ್ಲೇಷಣೆಯೇ ನಮಗೆ ಬೇಕಾದ್ದು ಎರಡೂ ಇದೆ. ಹಾಗಾಗಿ ಇಲ್ಲಿ ಬರ್ತಾರಲ್ಲಿ ಇಲ್ಲಿ ಮುಖ್ಯವಾಗಿ ನಮಗೆ ಗೋಪಾಲ ಅನ್ನುವಾಗ ಇಲ್ಲಿ ತಗೋಬೇಕಾಗಿದ್ದು, ನಾವು ಒಂದು ರೂಢ್ಯಂತ ಹಸುವನ್ನ ಕಾಯುವವನು ಅಂತಿದ್ರು. ಗೋ ಅಂದ್ರೆ ವೇದ, ಗೋ ಅಂದ್ರೆ ವೇದ. ಯಾಕಂದ್ರೆ ಈ ಒಂದೇ ಪ್ರಧಾನ ಬೇಕಾಗುತ್ತೆ. ಗೋ ಅಂದ್ರೆ ಇಲ್ಲಿ ವಾಕ್ ಅಂದ್ರೆ ಗೋ ಅಂದ್ರೆ ವಾಕ್, ಗೋ ಅಂದ್ರೆ ವೇದ. ಅಲ್ಲಿ ವಾಗರ್ಥ ಅಂತ ಹೇಳದ್ನಲ್ಲ, ಅದಕ್ಕೆ ಇಲ್ಲಿ ತಂದಿದ್ದಾರೆ. ಇಲ್ಲಿ ಒಂದೇ ಬೃಂದಾವನ ಅನ್ನುವಾಗ ಆ ಅರ್ಥವನ್ನು ತಂದಿದ್ದಾರೆ ಇಲ್ಲಿ ಸ್ವಾಮಿ. ಅದಕ್ಕೆ ಗೋ ಅನ್ನೋದು ವಾಕ್ಗೆ ಬರುತ್ತೆ. ಅಲ್ಲಿ ಆ ವಾಕ್ಯಕ್ಕೆ ಬಂದ ಅಂದ್ರೆ ಅದು ವೇದ ವಾಕ್ ಆಗುತ್ತೆ. ಅದೇ ಗೋವು, ಗೋವುಗಳೇ ವೇದಗಳು, ಅದೇ ಗೋವು. ಅದಕ್ಕೆ ಅದನ್ನ ಭಗವಂತ ಅವನೇ ಅವನು ದೋಗ್ಧರಿ ಕರೆಯಲ್ಪಡುವವನು ಅವನು. ಹೇಗೆ ಎದುರೇಳ್ತೇವೆ ನಾವು, ಸರ್ವೋಪನಿಷದೋಗಾವೋ ದೋಗ್ಧ ಗೋಪಾಲನಂದನ ಅಂತ ಹೇಳಿದೆಯಲ್ಲ, ಆ ಥರನೇ ಇಲ್ಲಿ ಅವನು ಕರೆಯಲ್ಪಡುವವನು. ಅದಕ್ಕೆ ಅದರಿಂದ ಅವನ ವಿಷಯವಾಗಿ ಆಗಿದ್ರಿಂದ ಇದು 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 ದೋಗ್ಧರು ಆಗ್ಬೇಕು. ನಾವು ಅದನ್ನ ಕರಿಬೇಕು. ಇಲ್ಲಿ ಹೇಳಿರೋದು ಭಗವಂತನ ಗುಣಗಳನ್ನ ನಾವು ಕರಿಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಇದೆಯಲ್ಲ, ಭಾಗರ್ಥ ಪ್ರತಿಪತ್ತಯೇ ಅಂತ ಅಲ್ಲಿ ಬೇಡ್ಕೊಂಡ ಕಾಳಿದಾಸ. ನನ್ನ ಮಾತಿನ ವಾಕು ಐಶ್ವರ್ಯವಂದ್ರೆ ಐಶ್ವರ್ಯ, ಐಶ್ವರ್ಯ ಅಂದ್ರೆ ಒಳ್ಳೆ ಉತ್ತಮವಾದ ಪದಗಳು ಬರಬೇಕು ಅಂತ. ಆ ಥರ ಇಲ್ಲಿಯೂ ಸಹ ಒಂದೇ ಬೃಂದಾವನ ಚರಂ ಅನ್ನುವ ಬೇಡಬೇಕಾದ್ರೆ ಇಲ್ಲಿ ಅದೇ ತರ ಪ್ರಾರ್ಥನೆ, ಗೋಪಾಲನ ಪ್ರಾರ್ಥನೆ, ವಾಕು ಮತ್ತು ಅರ್ಥ. ಅಂದ್ರೆ ಇಲ್ಲಿ ನಾವು ವೇದವನ್ನು ತಗೊಳ್ತೀವಿ. ನೀವು ಮೀಮಾಂಸಾ ಶಾಸ್ತ್ರವಾದ್ರಿಂದ ಇಡೀ ಮೀಮಾಂಸಾ ಶಾಸ್ತ್ರ ವೇದಕ್ಕೆ ಬಂದಿದ್ದೆ. ಅದು ವೇದದ ಅರ್ಥ ಹೇಳೋದಕ್ಕೆ ಬಂದಿದ್ದು. ವೇದ ಮತ್ತು ವೇದ ಅರ್ಥವನ್ನ ಹೇಳೋದಕ್ಕೆ ಬೃಂದಾವನ ಚರಂ ಅಂತ ಪದವನ್ನ ಹಾಕಿದ್ರು. ಇನ್ನೊಂದು ಯಾತಕ್ಕೆ ಹೇಳ್ಬೇಕು ಅಂದ್ರೆ ವನಚರಂ ಅನ್ಬೇಕಾದ್ರೆ ವೇದಗಳಲ್ಲಿ ಆರಣ್ಯಕ ಅಂತ ಒಂದು ಭಾಗ ಇದೆ. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಈ ಉಪನಿಷತ್ತು ಆರಣ್ಯಕ ಭಾಗದಲ್ಲೇ ಬರುತ್ತೆ. ಅದು ಸಾಧಾರಣವಾಗಿ ಒಂದೊಂದು ಈಶಾವಾಸ್ಯ ಮಾತ್ರ ಸಂಹಿತೆಯಲ್ಲಿ ಬರುತ್ತೆ. ಅದರಲ್ಲಿ ವಾಚನೆ ಸಂಹಿತೆಯಲ್ಲಿ ಸಂಹಿತೆಯಲ್ಲಿ ಬರುತ್ತೆ. ಅದು ಬಿಟ್ರೆ ಎಲ್ಲವೂ ಸಹ ಉಪನಿಷತ್ತುಗಳು ಆರಣ್ಯಕ ಮತ್ತು ಉಪನಿಷತ್ ಭಾಗಗಳಲ್ಲೇ ಬರುವಂತಹದ್ದು. ಇಲ್ಲಿ ವನಚರಂ ಅನ್ಬೇಕಾದ್ರೆ ಆರಣ್ಯಕ ಅನ್ನೋದು ವೇದವನ್ನು ಹೇಳುವಂಥದ್ದು. ಅದರಲ್ಲಿ ಪ್ರತಿಪಾದನಾದವನು ವನಚರಂ. ಅದೇ ಅಲ್ಲಿ ವನಚರಂ ಅಂದ್ರೆ ಆರಣ್ಯಕದಲ್ಲಿ ಪ್ರತಿಪಾದನಾದವನು, ವೇದಗಳಲ್ಲೇ ನಡೆಯುವವನು, ವೇದಗಳಿಂದ ನಡೆಯುವನು, ವೇದಗಳಿಂದ ತಿಳಿಯಲ್ಪಡುವವನು, ಗೋಚರನ ಪಡಲ್ಪಡುವವನು ಅನ್ನೋದೊಂದು ಒಂದೊಂದು ಪದಕ್ಕೂ ಅಷ್ಟೊಂದು ಅರ್ಥ ಹೇಳುವುದು. ವನಚರಂ ಅಂದ್ರೆ ವನೇ ಗೋಚರಂ ಅಂದ್ರೆ ವನೆ ಅಂದ್ರೆ ಆರಣ್ಯಕ, ವೇದದಲ್ಲಿ ಗೋಚರಿಸುವವನು ವನಚರ, ವನದಲ್ಲಿ ನಡೆಯುವವನು ವನಚರ. ಅಷ್ಟೊಂದು ಅರ್ಥಗಳನ್ನು ಅದರ ಊಹಿಸ್ಕೋಬೇಕಾಗಿದೆ ಇದೆಲ್ಲವನ್ನೂ ಸಹ. ಹಾಗಾಗಿ ಇದರಲ್ಲಿ ಅದನ್ನ ಹೇಳ್ತಾರೆ ಈ ಪದವನ್ನ. ಒಂದೇ ಅನ್ನೋದಕ್ಕೆ ನಾವು ಈಗಲೇ ಹೇಳಿದ್ವಿ ನಿಮಗೆ. ಭಗವಂತ ನನ್ನನ್ನ ಅಂಜಲಿಂ ಯಾಚಮಾನ ಅನ್ನೋದಕ್ಕೆ ಬೇಡ ಅನ್ಬಿಟ್ಟು ಅಂತ, ನಾವೇ ಒಂದೇ ಮಾಡಿದ್ರು ಅನ್ಬಿಟ್ಟು ಅಂತ. ಈ ಮುಂದಿನ ಇನ್ನೂ ಅರ್ಥಗಳನ್ನ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ಕೊಳ್ಳೋಣ. ತುಂಬಾ ಅದ್ಭುತವಾಗಿದೆ. ಆದಷ್ಟು ಇದಾಗಿ ನೋಡ್ಕೊಂಡು ಹೋಗೋಣ, ಹೇಳ್ಕೊಂಡು ಹೋಗೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ. ಖಗೇಂದ್ರಿಯೈರ್ವಾ ಬುದ್ಧ್ಯಾತ್ಮೇ ಸ್ವಭಾವಾತ್ ನಿಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ ನಾರಾಯಣ. ಥ್ಯಾಂಕ್ ಯು. ನಮಸ್ಕಾರಪ್ಪ. ನಮಸ್ಕಾರ. ಥ್ಯಾಂಕ್ ಯು. ಎಂಟು
ಇನ್ನಿವರೆಗೂ ಸೇವಿಸಿக்கிறேன் ಅಡಿಯನ್. ಸರಿ ಸರಿ. ನಮಸ್ಕಾರ ಮಾಮ. ನಮಸ್ಕಾರ. ನಮಸ್ಕಾರ. அடியேன் இதுல கோபிகை